ಈ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಭಾರತಾಂಬೆಯ ಮಡಿಲಲ್ಲಿ ಅನೇಕ ಮಹರ್ಷಿಗಳು, ಅನೇಕ ಋಷಿಗಳು, ಅನೇಕ ಯೋಗಿಗಳು ಮತ್ತು ಅನೇಕ ಬ್ರಹ್ಮರ್ಷಿಗಳು ಇಲ್ಲಿ ಜನಿಸಿದ್ದಾರೆ. ಜನಿಸಿದ ತಕ್ಷಣ ಅವರು ಈ ಮನುಷ್ಯನ ಹುಡುಕಾಟವನ್ನು ಪ್ರಾರಂಭ ಮಾಡ್ತಾರೆ. ಫಾರಿನರೆಲ್ಲ ಸೈನ್ಸ್ ಬಗ್ಗೆ ರಿಸರ್ಚನ್ನು ಮಾಡ್ತಾರೆ. ಆದರೆ ಈ ಋಷಿಗಳು ಈ ಮನುಷ್ಯ ಹೇಗೆ ಸೃಷ್ಟಿಯಾದ ಅಥವಾ ಈ ಅದ್ಭುತದ ಒಂದು ಸೃಷ್ಟಿ ಅಲ್ಲಿ ಏನು ಅಡಗಿದೆ ಅಂತಕ್ಕಂಥದ್ದನ್ನು ಒಂದು ಸಂಶೋಧನೆಯನ್ನು ಮಾಡೋದಕ್ಕೆ ಈ ಋಷಿಮುನಿಗಳು ಮತ್ತು ಈ ಬ್ರಹ್ಮರ್ಷಿಗಳು, ಯೋಗಿಗಳು ಪ್ರಯತ್ನ ಪಡ್ತಾರೆ. ಫಾರಿನರ್ ಏನು ಮಾಡ್ತಾರೆ, ಮನುಷ್ಯ ಸುಖವಾಗಿರೋದಕ್ಕೆ ಏನು ಬೇಕು, ಯಾವ ವಸ್ತುಗಳು ಬೇಕು ಅಂತಕ್ಕಂಥದ್ದನ್ನು ಕಂಡುಹಿಡಿತಾರೆ. ಉದಾಹರಣೆಗೆ ಫ್ಯಾನ್ ಕಂಡುಹಿಡಿದಿದ್ದಾರೆ, ಅಥವಾ ರೇಡಿಯೋ ಇರ್ಬೋದು, ಟಿ ವಿ ಇರ್ಬೋದು, ಮೊಬೈಲ್ ಇರ್ಬೋದು, ಇವೆಲ್ಲವೂ ಸಹ. ಅಂದರೆ ಈ ನಿಟ್ಟಿನಲ್ಲಿ ನಾವು ನೋಡಿದಾಗ ನಮಗೆ ಅನಿಸೋದು ಏನು ಅಂತ ಅಂದರೆ, ಅದರಿಂದ ನಮ್ಮ ಭಾರತ ದೇಶವನ್ನು ಕರ್ಮಭೂಮಿ, ಪುಣ್ಯಭೂಮಿ, ಪವಿತ್ರ ಭೂಮಿ, ಆಧ್ಯಾತ್ಮ ಭೂಮಿ ಅಂತ ಕರಿತೀವಿ. ಬೇರೆ ದೇಶದನ್ನ ಈ ರೀತಿ ಕರೆಯೋದಕ್ಕೆ ಸಾಧ್ಯತೆ ಇಲ್ಲ. ಅಂದರೆ ವಿಶ್ವಗುರು ಆಗೋದಕ್ಕೆ ಈ ಭಾರತಾಂಬೆಗೆ ಒಂದಕ್ಕೆ ಮಾತ್ರ ಸಾಧ್ಯ. ಯಾವುದರಲ್ಲಿ ಅಂದರೆ ಅದು ಆಧ್ಯಾತ್ಮಿಕ ವಿದ್ಯೆಯಲ್ಲಿ ಮಾತ್ರ, ಬೇರೆ ಯಾವ ವಿದ್ಯೆಯಲ್ಲೂ ಅಲ್ಲ. ಅಂದರೆ ಇಂತಹ ಒಂದು ಋಷಿ ಮುನಿಗಳು, ಯೋಗಿಗಳು, ಮಹರ್ಷಿಗಳು ಇವರು ಸಂಶೋಧನೆಯನ್ನು ಮಾಡಿ ಹಂತವಾಗಿ ಈ ಒಂದು ಆತ್ಮಜ್ಞಾನ ಏನಿದೆ ಅಥವಾ ಬ್ರಹ್ಮಜ್ಞಾನ ಅಂತ ಏನು ಕರಿತೀವಿ, ಅಥವಾ ಆತ್ಮವಿದ್ಯೆ ಅಥವಾ ಬ್ರಹ್ಮವಿದ್ಯೆ, ಈ ಒಂದು ಅಪಾರ ವಿದ್ಯೆಯನ್ನು ವಿವಿಧ ಮುಖಗಳಲ್ಲಿ, ಅಂದರೆ ಒಬ್ಬೊಬ್ಬರು ಒಂದೊಂದು ಥರ ಸಂಶೋಧನೆಯನ್ನು ಮಾಡಿ ಅದನ್ನು ಕಂಡುಹಿಡ್ಕೊಳ್ತಾರೆ. ಕಂಡುಹಿಡ್ಕೊಂಡು ಆ ಒಂದು ವಿದ್ಯೆ ಏನಿದೆ ಅದು ಕೆಲವೊಂದು ಯೋಗಿಗಳಲ್ಲಿ, ಕೆಲವೊಂದು ಮಹರ್ಷಿಗಳಲ್ಲಿ, ಕೆಲವೊಂದು ಆಶ್ರಮಗಳಿಗೆ ಮಾತ್ರ ಸೀಮಿತ ಆಗಿರುತ್ತೆ ಈ ಒಂದು ವಿದ್ಯೆ. ಇಂತಹ ಅದ್ಭುತವಾಗಿರತಕ್ಕಂಥ ಒಂದು ರಹಸ್ಯ ಬ್ರಹ್ಮಜ್ಞಾನದ ಆತ್ಮವಿದ್ಯೆಯ ವಿದ್ಯೆಯನ್ನು ನಮ್ಮ ಪತ್ರಿಜಿಯವರು, ಅಂದರೆ ಪಿರಮಿಡ್ ಸ್ಪಿರಿಚುವಲ್ ಸೋಷಿಯಲ್ ಮೂಮೆಂಟ್ ಏನಿದೆ, ಅಂದರೆ ಪಿರಮಿಡ್ ಆಧ್ಯಾತ್ಮಿಕ ಸಾಮಾಜಿಕ ಆಂದೋಲನ ಏನಿದೆ, ಈ ಆಂದೋಲನದ ಮೂಲಕ 40 ವರ್ಷಗಳ ಕಾಲ, 40 ವರ್ಷಕ್ಕಿಂತ ಹೆಚ್ಚಿನ ಕಾಲ ಈ ಒಂದು ಆತ್ಮವಿದ್ಯೆ ಏನಿದೆ, ಬ್ರಹ್ಮವಿದ್ಯೆ ಏನಿದೆ ಅಥವಾ ಬ್ರಹ್ಮಜ್ಞಾನ, ಆತ್ಮಜ್ಞಾನ ಅಂತ ಏನು ಕರಿತೀವಿ, ಇಂತಹ ಒಂದು ರಹಸ್ಯ ವಿದ್ಯೆಯನ್ನು ಜನಸಾಮಾನ್ಯರಿಗೆ ಈ ಒಂದು ದೇಶಾದ್ಯಂತ ಮತ್ತು ಪ್ರಪಂಚದ ಕೆಲವು ರಾಷ್ಟ್ರಗಳಲ್ಲೂ ಸಹ ಈ ಒಂದು ವಿದ್ಯೆಯನ್ನು ಜನಸಾಮಾನ್ಯರಾಗಿ ಅಸಾಮಾನ್ಯ ವಿದ್ಯೆಯನ್ನು ಕಲಿಸಿರ್ತಕ್ಕಂಥ ನಿಮ್ಮೆಲ್ಲ ಗುರುಗಳಾಗಿರ್ತಕ್ಕಂಥ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರಿಗೆ ನಮ್ಮ ಹೃದಯಪೂರ್ವಕವಾಗಿರ್ತಕ್ಕಂಥ ವಂದನೆಗಳನ್ನು ಚಪ್ಪಾಳೆ ಹೊಡೆಯೋದರ ಮೂಲಕ ಸಲ್ಲಿಸೋಣ. ಇಂತಹ ಅದ್ಭುತ ಗುರುಗಳು ಕಟ್ಟಿರ್ತಕ್ಕಂಥ ಈ ಪಿರಮಿಡ್ ಸ್ಪಿರಿಚುವಲ್ ಸೋಷಿಯಲ್ ಮೂಮೆಂಟ್ ಏನಿದೆ, ಇದನ್ನು ಇವತ್ತಿಗೂ ಸಹ ಸುಗಮವಾಗಿ ಪರಿಣಾಮಕಾರಿಯಾಗಿ ನಡೆಸ್ಕೊಂಡು ಹೋಗ್ತಾ ಇರತಕ್ಕಂಥ ಅಮ್ಮ ಸ್ವರ್ಣಮಾಲಾ ಅಮ್ಮನವರಿಗೂ ಸಹ ಚಪ್ಪಾಳೆ ಹೊಡೆಯೋದರ ಮೂಲಕ ವಂದನೆಗಳನ್ನು ಸಲ್ಲಿಸೋಣ. ಇನ್ನು ಇವತ್ತಿನ ಈ ಒಂದು ಆತ್ಮಾನಂದ ಧ್ಯಾನ ಕೇಂದ್ರದಲ್ಲಿ ಒಂದು 2ನೇ ವಾರ್ಷಿಕೋತ್ಸವವನ್ನು ಮಾಡ್ತಾ ಇರತಕ್ಕಂಥ ಇಲ್ಲಿನ ಯೋಗಿ ಮಣಿಗಳಾಗಿರ್ತಕ್ಕಂಥ ಪುಷ್ಪ ಮೇಡಮ್ ಏನಿದ್ದಾರೆ, ಅಥವಾ ಚೂಡಾಮಣಿ ಮೇಡಮ್ ಅವರು ಏನಿದ್ದಾರೆ, ಮತ್ತು ಅವರಿಬ್ಬರ ಹೆಸರೇ ಗೊತ್ತು, ಬೇರೆಯವ್ರ ಹೆಸರು ಹೇಳಲಿಲ್ಲ ಅನ್ಕೋಬೇಡಿ. ಲಕ್ಷ್ಮೀ ಮೇಡಮ್ ಅವರು ಹೆಂಗೆ ಅಂದರೆ ಲಕ್ಷ್ಮೀ, ಪಾರ್ವತಿ, ಸರಸ್ವತಿ ಇದ್ದಂಗೆ ಕೂತಿದ್ದಾರೆ ನೋಡಿ. ಅಂದರೆ ಅವರಿಗೆ ಚಪ್ಪಾಳೆ ಹೊಡೆಯೋದ್ರ ಮೂಲಕ ವಂದನೆಗಳನ್ನು ಸಲ್ಲಿಸೋದು. ಏಕೆಂದರೆ ಇಂತಹ ಅದ್ಭುತವಾಗಿರ್ತಕ್ಕಂಥ ಒಂದು ಆತ್ಮಾನಂದ ಒಂದು ಇದರಿಂದ ಅವರು ಧ್ಯಾನವನ್ನು ಕೊಟ್ಟು 2 ವರ್ಷದ ಒಂದು ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇದ್ದಾರೆ. ಅದಕ್ಕೆ ನಾವು ಅವರಿಗೆ ಕೃತಜ್ಞತೆಗಳನ್ನು ನನ್ನ ವೈಯಕ್ತಿಕವಾಗಿ ಹೃದಯಪೂರ್ವಕವಾಗಿ ಸಲ್ಲಿಸ್ತೇನೆ. ಮತ್ತು ಇವತ್ತಿನ ಈ ಸಮಾರಂಭಕ್ಕೆ ಬರೋದಕ್ಕೆ ನನಗೆ ಫೋನ್ ಮಾಡಿರ್ತಕ್ಕಂಥ ಅವರು ಸತೀಶ್ ಸರ್ ಏನಿದ್ದಾರೆ, ಅವರಿಗೂ ಸಹ ನನ್ನ ಹೃದಯಪೂರ್ವಕವಾಗಿರ್ತಕ್ಕಂಥ ವಂದನೆಗಳನ್ನು ಸಲ್ಲಿಸ್ತೀನಿ. ಇನ್ನು ನೀವು
ಈ ಒಂದು ಯೋಗಿಗಳು ಅಂದರೆ ಅದು ಹೇಗೆ ಅಂತಕ್ಕಂಥದ್ದನ್ನು ಮುಂದೆ ಚರ್ಚೆ ಮಾಡ್ತೀನಿ. ಅದನ್ನು ನಮಗೆ ಗೊತ್ತಿಲ್ಲ, ನಾವೆಲ್ಲ ಯೋಗಿಗಳು ಅಂತಕ್ಕಂಥದ್ದನ್ನು. ಅಂದರೆ ಈ ಆತ್ಮಾನಂದ ಧ್ಯಾನ ಕೇಂದ್ರಕ್ಕೆ ನೀವು ಬರಬೇಕಾದ್ರೆ ಅಥವಾ ಈ ಪಿರಮಿಡ್ ಸ್ಪಿರಿಚುವಲ್ ಸೋಷಿಯಲ್ ಮೂಮೆಂಟಿಗೆ ಬರಬೇಕಾದ್ರೆ ನೀವು ಯೋಗಿಗಳಾದ್ರೆ ಮಾತ್ರನೇ ಇಲ್ಲಿಗೆ ಬರೋದಕ್ಕೆ ಸಾಧ್ಯತೆ ಉಂಟು. ಬೇರೆ ಕೆಲವರು ಯಾರನ್ನೂ ಬರೋದಿಲ್ಲ. ಬಂದ್ರೂ ಒಂದು ದಿವಸ 2 ದಿವಸ ಇದ್ದುಬಿಟ್ಟು ಹೊರಟೋಗ್ಬಿಡ್ತಾರೆ. ಆದ್ದರಿಂದ ನೀವೆಲ್ಲರೂ ಸಹ ಜನ್ಮಾಂತರಗಳಲ್ಲಿ ಧ್ಯಾನವನ್ನು ಮಾಡಿ ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಂಡು ನೀವೆಲ್ಲ ಬಂದಿರತಕ್ಕಂಥ ಒಂದು ದೈವ ಸ್ವರೂಪರೇನಿದ್ದೀರ, ನಿಮ್ಮಂತಹ ಒಂದು ದೈವ ಸ್ವರೂಪದ ಜೊತೆಯಲ್ಲಿ ನನಗೆ ಸತ್ಸಂಗ ಮಾಡತಕ್ಕಂಥ ಒಂದು ಅವಕಾಶವನ್ನು ಕಲ್ಪಿಸಿರ್ತಕ್ಕಂಥ ಆತ್ಮಾನಂದ ಧ್ಯಾನ ಕೇಂದ್ರಕ್ಕೂ ಮತ್ತು ಇದನ್ನು ಕಲಿಯೋದಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿರ್ತಕ್ಕಂಥ ನಿಮಗೆಲ್ಲರಿಗೂ ಸಹ ನನ್ನ ಹೃದಯಪೂರ್ವಕವಾಗಿರ್ತಕ್ಕಂಥ ವಂದನೆಗಳನ್ನು ಸಲ್ಲಿಸುತ್ತೇನೆ. ಮೊದಲನೇದಾಗಿ ನನಗೆ ನನ್ನ ಮನಸ್ಸಿಗೆ ಅನಿಸಿತು ಏನು ಅಂತಂದರೆ, ಈ ಆತ್ಮಾನಂದ ಅಂತಕ್ಕಂಥ ಒಂದು ಹೆಸರನ್ನು ಯಾಕಿಟ್ರು ಅಂತಕ್ಕಂಥದ್ದನ್ನು ನಾವು ಯೋಚನೆ ಮಾಡ್ತಕ್ಕಂಥದ್ದು ನನಗನ್ನಿಸ್ತು. ಆತ್ಮಾನಂದದಲ್ಲಿ ಎಷ್ಟು ಅರ್ಥ ಇದೆ ನಾವು ತಿಳ್ಕೊಳ್ತಕ್ಕಂಥದ್ದು ಅಂತಕ್ಕಂಥದ್ದು ನಾವು ಅರ್ಥೈಸ್ಕೊಳ್ಬೇಕಾಗತ್ತೆ. ಅದನ್ನು ನಮ್ಮ ಪತ್ರಿಜಿಯವರು 5 ರೀತಿಯ ಆನಂದಗಳನ್ನು ಹೇಳ್ತಾರೆ. ಅದರಲ್ಲಿ ನಮ್ಮ ದೇಹ ಇದೆ. ನಮ್ಮ ದೇಹಕ್ಕೆ ಏನು ಬೇಕು? ಒಳ್ಳೊಳ್ಳೆ ಊಟ ಬೇಕಾಗುತ್ತೆ, ಒಳ್ಳೊಳ್ಳೆ ಪಾನೀಯಗಳು ಬೇಕಾಗುತ್ತೆ, ಒಳ್ಳೊಳ್ಳೆ ನಿದ್ರೆ ಬೇಕಾಗುತ್ತೆ. ಒಂದಿಷ್ಟು ಕೆಲಸ ಮಾಡಿದ್ರೆ ಸಾಕು, ನಮ್ಮ ದೇಹ ಆರಾಮಾಗಿ ಆನಂದದ ಒಂದು ತುದಿಯಲ್ಲಿ ನಮಗಿಷ್ಟವಾಗಿರ್ತಕ್ಕಂಥ ಊಟವನ್ನು ಮಾಡಿದಾಗ, ನಮಗಿಷ್ಟವಾಗಿರ್ತಕ್ಕಂಥ ಒಂದು ಪಾನೀಯಗಳನ್ನು ಕುಡಿದಾಗ ನಾವು ಆರಾಮಾಗಿ ಸಂತೋಷದಿಂದ ಇರತಕ್ಕಂಥ ಒಂದು ಆನಂದ ಏನಿದೆ, ಆ ಆನಂದವನ್ನು ಶಾರೀರಿಕ ಆನಂದ ಅಂತ ಕರಿತೀವಿ. ಇನ್ನು ನಾವು ಸಂಗೀತ ಏನನ್ನ ಕೇಳ್ತೀವಿ ಅಥವಾ ಎಲ್ಲಾದರೂ ನಾವು ಟ್ರಿಪ್ ಹೋದಾಗ, ಹೊರಗಡೆ ಹೋದಾಗ ಆ ಸೌಂದರ್ಯವನ್ನು ಏನನ್ನು ನಾವು ನೋಡ್ತೀವಿ, ಸಂಗೀತವನ್ನು ಕೇಳಿದಾಗ, ಸೌಂದರ್ಯವನ್ನು ನೋಡಿದಾಗ, ಪ್ರಕೃತಿಯ ಒಂದು ಸೌಂದರ್ಯವನ್ನು ಸವಿದಾಗ ಅದರಿಂದ ನಾವು ಪಡಿತಕ್ಕಂಥ ಒಂದು ಆನಂದ ಏನಿದೆ ಅದನ್ನು ಮಾನಸಿಕ ಆನಂದ ಅಂತ ನಾವು ಕರಿತೀವಿ. ಇನ್ನು ಒಳ್ಳೆಯ ಪುಸ್ತಕಗಳನ್ನು ಓದಿದಾಗ, ಒಳ್ಳೆಯ ಒಂದು ಭಾಷಣವನ್ನು ಕೇಳಿದಾಗ, ಒಳ್ಳೆಯ ಮಾತುಗಳನ್ನು ಕೇಳಿದಾಗ ನಮಗೆ ಅದರ ಮೂಲಕ ಒಂದು ವಿಷಯ ಆನಂದ ಅಥವಾ ಬುದ್ಧಿಗೆ ಸಂಬಂಧಿಸಿದ ಆನಂದ ಸಿಗುತ್ತೆ. ಅದನ್ನು ವಿಷಯ ಆನಂದ ಅಂತ ನಾವು ಕರಿತೀವಿ. ಇನ್ನು ನಾವು ಯಾವಾಗ ಧ್ಯಾನ ಮಾಡ್ತೀವೋ ಒಂದು ಧ್ಯಾನಿಗಳಾಗಿ ಆಗ ನಾವು ಆತ್ಮಾನಂದವನ್ನು ಪಡ್ಕೊಳ್ತೀವಿ. ಅದಕ್ಕೋಸ್ಕರನೇ ಈ ಆತ್ಮಾನಂದದಲ್ಲಿ ಬಂದಿರತಕ್ಕಂಥ ನೀವೆಲ್ಲರೂ ಸಹ ಧ್ಯಾನಿಗಳು ಮತ್ತು ಯೋಗಿಗಳು ಅಂತಕ್ಕಂಥದ್ದನ್ನು ನಾನು ಘಂಟಾಘೋಷವಾಗಿ ನಾವು ಹೇಳೋದಕ್ಕೆ ಸಾಧ್ಯತೆ ಇದೆ. ಆದ್ದರಿಂದ ನೀವೆಲ್ಲ ಯೋಗಿಗಳಾಗಿರೋದ್ರಿಂದ ಒಂದು ಸಲ ನೀವೆಲ್ಲರಿಗೂ ನೀವೇ ಚಪ್ಪಾಳೆಯನ್ನು ಪಡ್ಕೊಳ್ಳಿ. ಯಾಕೆಂದರೆ ನೀವು ಅದ್ಭುತವಾಗಿರ್ತಕ್ಕಂಥ ಒಂದು ಯೋಗಿಗಳ ಸ್ಥಾನದಲ್ಲಿ ನೀವು ಕೂತಿದ್ದೀರಾ. ಅಂತಹ ಒಂದು ಸ್ಥಾನದಲ್ಲಿ ನೀವು ಇವತ್ತು ಸತ್ಸಂಗವನ್ನು ನಾವು ಮಾಡ್ತಾ ಇರತಕ್ಕಂಥದ್ದು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಈ ಒಂದು ಆತ್ಮಾನಂದ ಆದಮೇಲೆ ಇನ್ನೊಂದು ಆನಂದ ಇದೆ. ಅಂದರೆ ಸಕಲ ಜೀವಿಗಳಲ್ಲೂ ಸಹ ನನ್ನ ಆತ್ಮವೇ ಇದೆ, ಆ ಸಕಲ ಜೀವಿಗಳಲ್ಲೂ ಇರತಕ್ಕಂಥವನು ನಾನೇ ಅಂತಕ್ಕಂಥ ಒಂದು ಮನಸ್ಥಿತಿ ಏನಿದೆ, ಆ ಭಾವ ಏನಿದೆ, ಆ ಭಾವಕ್ಕೆ ನಾವು ಯಾವಾಗ ಹೋಗ್ತೀವೋ, ಆ ಭಾವ ನಮ್ಮಲ್ಲಿ ಧರಿಸ್ತೀವೋ ಆಗ ನಾವು ಬ್ರಹ್ಮಾನಂದವನ್ನು ಪಡ್ಕೊಳ್ತೀವಿ. ಆಗ ನಾವು ಪರಬ್ರಹ್ಮ ಆಗ್ತಕ್ಕಂಥ ಒಂದು ಸನ್ನಿವೇಶ ನಮ್ಮಲ್ಲಿ ಉದುಗುತ್ತೆ. ಇದನ್ನೇ ನಾವು ಬ್ರಹ್ಮಾನಂದ ಅಂತ ಕರಿತೀವಿ. ಅಂದರೆ ಇಂತಹ ಅದ್ಭುತವಾಗಿರ್ತಕ್ಕಂಥ ಒಂದು ಆತ್ಮಾನಂದ ಅಂತಕ್ಕಂಥ ಒಂದು ಹೆಸರನ್ನು ಇಟ್ಟು ಅನೇಕ ಯೋಗಿಗಳನ್ನಾಗಿ ಮಾಡಿ ಇಲ್ಲಿಯವರೆಗೂ 2 ವರ್ಷಗಳಿಂದ ಸತತವಾಗಿ ಅವರು ಅನೇಕ ಧ್ಯಾನಿಗಳನ್ನು ಸೃಷ್ಟಿ ಮಾಡಿದ್ದಾರೆ, ಅನೇಕ ಯೋಗಿಗಳನ್ನು ಸೃಷ್ಟಿ ಮಾಡಿದ್ದಾರೆ. ಈ ಒಂದು ಆತ್ಮಾನಂದದ ಧ್ಯಾನ ಕೇಂದ್ರದ ಎಲ್ಲ ಆಡಳಿತ ವರ್ಗದವರಿಗೂ, ಎಲ್ಲ ಸದಸ್ಯರಿಗೂ, ಎಲ್ಲ ಸಿಬ್ಬಂದಿಯವರಿಗೂ ಮತ್ತೊಮ್ಮೆ ನಮ್ಮ ಹೃದಯಪೂರ್ವಕವಾಗಿರ್ತಕ್ಕಂಥ ಚಪ್ಪಾಳೆಗಳನ್ನು ಹೊಡೆಯೋದ್ರ ಮೂಲಕ ಅವರಿಗೆ ವಂದನೆಗಳನ್ನು ಸಲ್ಲಿಸೋಣ. ಈಗ ಈ ಒಂದು ಯೋಗದ ಒಂದು ವಿಶ್ವ ಯೋಗದ ಒಂದು ದಶಮಾನೋತ್ಸವವನ್ನು ಇವತ್ತು ಪ್ರಪಂಚಾದ್ಯಂತ ನಾವು ಆಚರಿಸ್ತಾ ಇದ್ದೀವಿ. ಅದನ್ನು ನಮ್ಮ ಭಾರತ ದೇಶದಲ್ಲಿ 6 ದರ್ಶನಗಳು ಮುಖ್ಯವಾಗಿದ್ದಾವೆ. ಅಂದರೆ ಈ ಒಂದು ಆತ್ಮಜ್ಞಾನಕ್ಕೆ ಸಂಬಂಧಪಟ್ಟಂತೆ ನಾವು ನೋಡೋದೇ ಆದರೆ, ಅಂದರೆ ಸಾಂಖ್ಯ ಏನಿದೆ,
ಮತ್ತು ನ್ಯಾಯ ಏನಿದೆ, ಯೋಗ ಏನಿದೆ, ವೈಶಾಸಿಕ ಏನಿದೆ, ಮೀಮಾಂಸೆ ಏನಿದೆ, ವೇದಾಂತ ಏನಿದೆ, ಈ 6 ದರ್ಶನಗಳನ್ನು ನಾವು ಆಸ್ತಿಕ ದರ್ಶನಗಳು ಅಂತ ಕರಿತೀವಿ. ಈ 6 ದರ್ಶನಗಳಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ದರ್ಶನವೇ ಯೋಗ. ಇಂತಹ ಒಂದು ಯೋಗವನ್ನು 2014ರಲ್ಲಿ ಯುನೈಟೆಡ್ ನೇಷನ್ಸು ಇಡೀ ಪ್ರಪಂಚದಾದ್ಯಂತ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಯೋಗ ದಿನವನ್ನಾಗಿ ಆಚರಿಸಬೇಕು ಅಂತಕ್ಕಂಥ ಒಂದು ಘೋಷಣೆಯನ್ನು ಮಾಡುತ್ತೆ. ಆವತ್ತಿನಿಂದ ಈ 2014ರಿಂದ ಇಲ್ಲಿಯವರೆಗೂ ನಾವು ಈ ಒಂದು ನಮ್ಮ ದೇಶದ ಒಂದು ಯೋಗ ಅಂತಕ್ಕಂಥ ಒಂದು ದರ್ಶನ ಇಡೀ ಪ್ರಪಂಚದಾದ್ಯಂತ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವ ಯೋಗ ದಿನವನ್ನಾಗಿ ಆಚರಿಸ್ತಾ ಇದ್ದಾರೆ. ಮತ್ತು ಇವತ್ತಿನ ದಿನ 10ನೇ ದಶಮಾನೋತ್ಸವದ ವಿಶ್ವ ಯೋಗ ದಿನವನ್ನು ಆಚರಿಸ್ತಾ ಇರತಕ್ಕಂಥದ್ದು ನಿಮ್ಮೆಲ್ಲರಿಗೂ ಒಂದು ಹೆಮ್ಮೆಯ ವಿಷಯ, ಒಂದು ಸಂತೋಷದ ವಿಷಯ ಆಗಿರೋದರಿಂದ ನಾವೆಲ್ಲರೂ ನಮ್ಮ ದೇಶದ ಪರವಾಗಿ, ನಮ್ಮ ದರ್ಶನಗಳ ಪರವಾಗಿ ನಾವು ಚಪ್ಪಾಳೆಯನ್ನು ಪಡ್ಕೊಳ್ತಾ ಸಂತೋಷ ಪಡೋಣ. ಯಾಕಂದರೆ ವಿಶ್ವಾದ್ಯಂತ ಇವತ್ತು ಆಚರಿಸ್ತಾ ಇದ್ದಾರೆ ಇಂತಹ ಒಂದು ಯೋಗ ದರ್ಶನವನ್ನು. ಇದು ನಮಗೆ ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು. ಇನ್ನು ಈ ಯೋಗ ಅಂತಕ್ಕಂಥದ್ದು, ಈ ಯೋಗ ಪರಂಪರೆಯನ್ನು ನಮ್ಮ ಪತ್ರಿಜಿಯವರು ಹೇಗೆ ಇದನ್ನು ವಿವರಿಸ್ತಾರೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ಈ ಯೋಗದ ಬಗ್ಗೆ, ಯೋಗ ಪರಂಪರೆ ನಮಗೆ ಅರ್ಥ ಆದರೆ ಯೋಗನ ನಾವು ಪ್ರಾಕ್ಟೀಸ್ ಮಾಡೋದಕ್ಕೆ ನಮಗೆ ಬಹಳ ಈಸಿ ಆಗುತ್ತೆ ಅಂತಕ್ಕಂಥ ಒಂದು ಅಂಶವನ್ನು ಇಟ್ಟುಕೊಂಡು ನಾವು ಯೋಗ ಪರಂಪರೆಯ ನಮ್ಮ ಬಗ್ಗೆ ನಮ್ಮ ಪತ್ರಿಜಿಯವರು ಏನು ಹೇಳ್ತಾರೆ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಳೋದು. ಒಂದು ಪ್ರಕೃತಿಗೆ ಅಥವಾ ಸಾಂಖ್ಯ ಯೋಗದಲ್ಲಿರ್ಬೋದು ಅಥವಾ ಹಲವಾರು ಯೋಗಗಳಲ್ಲೂ ಸಹ ನಮ್ಮ ಭಾರತೀಯ ಒಂದು ಆಧ್ಯಾತ್ಮಿಕ ಕ್ಷೇತ್ರ ಏನಿದೆ ಅದರಲ್ಲಿ 3 ಗುಣಗಳು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸ್ತವೆ. ಒಂದನೇದು ತಮೋಗುಣ, ಎರಡನೇದು ರಜಗುಣ, ಮೂರನೇದು ಸಾತ್ವಿಕ ಗುಣಗಳು. ಈ 3 ಗುಣಗಳೇನಿದೆ, ಈ 3 ಗುಣಗಳಲ್ಲಿ ನಮ್ಮ ಪತ್ರಿಜಿಯವರು ಹೇಗೆ ಈ ಯೋಗ ಪರಂಪರೆಯನ್ನು ವಿವರಿಸಿದ್ದಾರೆ, ಯಾವಾಗ ಈ ಯೋಗ ಪರಂಪರೆ ಪ್ರತಿಯೊಬ್ಬರಲ್ಲೂ ಪ್ರಾರಂಭ ಆಗುತ್ತೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಅಂತಕ್ಕಂಥದ್ದನ್ನು ಈಗ ತಿಳ್ಕೊಳ್ಳೋಣ. ಮತ್ತು ನಮ್ಮ ಪತ್ರಿಜಿಯವರು ಏನು ಹೇಳ್ತಾರೆ ಅಂತ ಅಂದರೆ, ಪ್ರತಿಯೊಬ್ಬ ವ್ಯಕ್ತಿಯೂ ಸಹ, ಉದಾಹರಣೆಗೆ ತಮೋಗುಣ ಅಂತ ನಾವು ತೆಗೆದುಕೊಂಡ್ರೆ, ತಮೋಗುಣದಲ್ಲಿ ಅಂದರೆ ಈಗ ತಮೋಗುಣ ಅಂತಕ್ಕಂಥದ್ದನ್ನು ಒಂದು ಎಕ್ಸಾಂಪಲ್ಸು ಉದಾಹರಣೆಗೆ ನಾವು ಹೇಳೋದಾದರೆ, ಅದನ್ನು ನಾವು ಏನು ಊಟ ಮಾಡ್ತೀವಿ, ನಿದ್ರೆ ಮಾಡ್ತೀವಿ, ಅಥವಾ ಮದುವೆಯನ್ನು ಮಾಡ್ಕೊಳ್ತೀವಿ, ಅಥವಾ ಮಕ್ಕಳನ್ನು ಪಡ್ಕೊಳ್ತೀವಿ, ಮತ್ತು ಆ ಮಕ್ಕಳಿಂದ ನಾವು ಒಂದು ಅಂತಿಮ ಮಟ್ಟವನ್ನು ನಮ್ಮ ಜೀವನದಲ್ಲಿ ಏನು ಕಂಡುಕೊಳ್ತೀವಿ, ಇದು ತಮೋಗುಣದಲ್ಲಿರ್ತಕ್ಕಂಥ ಒಂದು ಜೀವನದ ಮಾರ್ಗ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಅಂದರೆ ಅಲ್ಲಿಗೆ ಎಂಡ ಆಗುತ್ತೆ ಅಂತ. ಅಂದರೆ ಈ ತಮೋಗುಣದಲ್ಲೇ ಹುಡ್ತೀವಿ, ಈ ತಮೋಗುಣದಲ್ಲೇ ಸಾಯ್ತೀವಿ ಅಂತಕ್ಕಂಥದ್ದನ್ನು, ಅಂದರೆ ಮರಣವನ್ನು ಅಪ್ತೀವಿ ಅಂತಕ್ಕಂಥದ್ದನ್ನು, ಅಥವಾ ಈ ದೇಹವನ್ನು ಬಿಟ್ಟು ಬೇರೆ ದೇಹಕ್ಕೆ ಹೋಗ್ತಾ ಇರ್ತೀವಿ, ಬಟ್ ಇಲ್ಲೇ ಸೈಕಲ್ ಆಗ್ತಾ ಇರುತ್ತೆ ಅಂತಕ್ಕಂಥದ್ದು. ಈ ತಮಗುಣದಲ್ಲೇ ಸೈಕಲ್ ಎಷ್ಟು ರೀತಿ ಆಗ್ಬೋದು ಅಥವಾ ಎಷ್ಟು ಜನ್ಮಗಳು ಆಗ್ಬೋದು ಎಂಬುದಕ್ಕೆ ಕನಿಷ್ಠ ನಮ್ಮ ಪತ್ರಿಜಿ ಹೇಳೋ ಪ್ರಕಾರ ಒಂದು 100 ಜನ್ಮಗಳಾದರೂ ಆಗುತ್ತೆ ಅಂತಕ್ಕಂಥದ್ದು. ಸುಮ್ಮನೆ ಒಂದು ಎಕ್ಸಾಂಪಲ್ ಹೇಳ್ತಾರೆ, ಅದಕ್ಕಿಂತ ಹೆಚ್ಚಿಗೂ ಆಗ್ಬೋದು, ಡಿಪೆಂಡ್ ಅಪ್ ನಮ್ಮ ಪೂರ್ವ ಜನ್ಮದ ಕರ್ಮ ಫಲಗಳ ಆಧಾರದ ಮೇಲೆ. ಅಂದರೆ 100 ಜನ್ಮ ನಾನು ಕೇವಲ ಇದಕ್ಕೆ ಮಾತ್ರ ಹುಟ್ಟಿರ್ತೀನಿ ಅಂತ, ತಮಗುಣದಲ್ಲಿ ಮಾತ್ರ ಇರ್ತೀನಿ ಅಂತಕ್ಕಂಥದ್ದು. ತಮಗುಣವನ್ನು ಬಿಟ್ಟು ಬೇರೆದಕ್ಕೆ ನಾನು ಯೋಚನೆ ಮಾಡೋದಕ್ಕೆ ಹೋಗೋದಿಲ್ಲ. ಕೇವಲ ಊಟ ಮಾಡ್ತಕ್ಕಂಥದ್ದೇನಿದೆ, ತಿಂತಕ್ಕಂಥದ್ದೇನಿದೆ, ಅಥವಾ ಕುಡಿತಕ್ಕಂಥದ್ದೇನಿದೆ, ಅಥವಾ ನಿದ್ರೆ ಮಾಡ್ತಕ್ಕಂಥದ್ದೇನಿದೆ, ಅಥವಾ ಮಕ್ಕಳನ್ನು ಪಡೀತಕ್ಕಂಥದ್ದೇನಿದೆ, ಮದುವೆ ಆಗ್ತಕ್ಕಂಥದ್ದೇನಿದೆ, ಮತ್ತು ಆ ಮಕ್ಕಳ ಒಂದು ಬೆಳವಣಿಗೆಗೆ ಹೋರಾಟ ನಡೆಸ್ತಕ್ಕಂಥದ್ದೇನಿದೆ, ಇಷ್ಟಕ್ಕೆ ಸೀಮಿತವಾಗಿರ್ತಕ್ಕಂಥ ಒಂದು ಜೀವನ ಏನಿದೆ, ಇದು ತಮಗುಣದಲ್ಲಿರ್ತಕ್ಕಂಥ ಒಂದು ಜೀವನ. ಇದಕ್ಕೆ ಒಂದು 100 ಜನ್ಮಗಳನ್ನು ನಾವು ಎದುತ್ತಾ ಇರ್ತೀವಿ ಅಂತ ಇಟ್ಕೊಳ್ಳೋಣ. ಈ ತಮಗುಣದ ಒಂದು ಜೀವನ ಮುಗಿದಿದ್ದಾದಮೇಲೆ ರಜಗುಣಕ್ಕೆ ಹೋಗ್ತೀವಿ. ರಜಗುಣಕ್ಕೆ ಅಂತ ಅಂದರೆ, ನಾನೊಬ್ಬ MLA ಆಗಬೇಕು, ನಾನೊಬ್ಬ ಪ್ರಸಿದ್ಧ ವ್ಯಕ್ತಿ ಆಗಬೇಕು, ನಾನೊಬ್ಬ ಡಾಕ್ಟ್ರ್ ಆಗಬೇಕು, ನಾನೊಬ್ಬ ಇಂಜಿನಿಯರ್ ಆಗಬೇಕು, ಅಥವಾ ನಾನು ಹೆಸರಾಂತ ಶ್ರೀಮಂತ ಆಗಬೇಕು. ಈ ಥರ ಅನೇಕ ವಿಧಗಳಲ್ಲಿ ನಾವು ಅನೇಕ ಪಾತ್ರಗಳನ್ನು ವಹಿಸೋದಕ್ಕೋಸ್ಕರ ಈ ರಜಗುಣದಲ್ಲಿರ್ತಕ್ಕಂಥ ಒಂದು ಜನ್ಮಗಳನ್ನು ತೆಗೆದುಕೊಳ್ತೀವಿ. ಈ ರಜಗುಣದಲ್ಲಿರ್ತಕ್ಕಂಥ ಒಂದು ಜನ್ಮಗಳು ಸಹ ಒಂದು 100 ಜನ್ಮಗಳು ಇಲ್ಲೇ ಸೈಕಲ್ ಆಗ್ತಾ ಇರುತ್ತೆ ಅಂತಕ್ಕಂಥದ್ದು. ಈ ಸೈಕಲ್ ಆಗಿತ್ತಾದಮೇಲೆ ತದನಂತರದಲ್ಲಿ ಸಾತ್ವಿಕ ಗುಣಕ್ಕೆ ನಾವು ಎಂಟ್ರಿ ಆಗ್ತೀವಿ ಅಂತ. ಆ ಸಾತ್ವಿಕ ಗುಣದಲ್ಲೂ ಸಹ ಅನೇಕ ವಿಧದಲ್ಲಿ
ಸಾತ್ವಿಕ ಗುಣಗಳನ್ನು ಬೆಳೆಸ್ಕೊಂಡ ತಕ್ಷಣ ಸಹ ನಾವು ಸಾತ್ವಿಕ ಮಟ್ಟಕ್ಕೆ ಹೋಗೋದಿಲ್ಲ. ಆಗ ಈ ಯೋಗ ಪ್ರಾರಂಭ ಆಗುತ್ತೆ ಅಂತಕ್ಕಂಥದ್ದು. ಸಾತ್ವಿಕ ಗುಣಕ್ಕೆ ಹೋದಾಗ ಆಗ ಕೆಲವೊಂದು ಜನ್ಮಗಳು ಪೂಜೆ ಮಾಡೋದ್ರಲ್ಲಿರ್ಬೋದು, ಕೆಲವೊಂದು ಜನ್ಮಗಳು ಸ್ತೋತ್ರ ಹೇಳೋದ್ರಲ್ಲಿರ್ಬೋದು, ಕೆಲವೊಂದು ಜನ್ಮಗಳು ಮಂತ್ರ ಹೇಳೋದ್ರಲ್ಲಿ ಜಪಿಸೋದ್ರ ಮೂಲಕ ಇರ್ಬೋದು, ಇನ್ನೊಂದು ಕೆಲವೊಂದು ಜನ್ಮಗಳು ಧ್ಯಾನದ ಮೂಲಕ ಪಡಿತಕ್ಕಂಥದ್ದು ಇರ್ಬೋದು. ಅಂದರೆ ಇದೆಲ್ಲ ಹೇಗೆ ಪರಂಪರೆ ಇದೆ ಅಂತಕ್ಕಂಥದ್ದನ್ನು, ಅಂದರೆ ಅನೇಕ ಜನ್ಮಗಳು ಸಹ ನಾನು ಈಗ ಭಕ್ತಿ ಯೋಗದಲ್ಲಿದ್ದೀನಿ ಅಂದರೆ ಅಥವಾ ಧರ್ಮ ಅಥವಾ ಒಂದು ವಿಗ್ರಹನ ನಾನು ಪೂಜೆ ಮಾಡ್ತಾ ಇದ್ದೀನಿ ಅಂತಕ್ಕಂಥ ಅದೇ ಜನ್ಮದಲ್ಲೇ ನಾನು ಬೇಕಾದಷ್ಟು ಜನ್ಮನೂ ಸಹ ನಾನು ಎತ್ತಬಹುದು. ಯಾವಾಗ ನನಗೆ ಅರಿವು ಆಗುತ್ತೆ ಇದಕ್ಕಿಂತ ಮೇಲಿದೆ ಅಂತಕ್ಕಂಥ ಇನ್ನೊಂದು ಪಡ್ಕೊಳ್ತೀನಿ, ಆವಾಗ ಜ್ಞಾನಕ್ಕೆ ಹೋಗ್ಬೋದು, ಆಮೇಲೆ ನಂತರ ಕರ್ಮಯೋಗಕ್ಕೆ ಹೋಗ್ಬೋದು, ನಂತರ ರಾಜಯೋಗಕ್ಕೆ ಬರತಕ್ಕಂಥದ್ದೇನಿದೆ ಇದು ಅಂತಿಮ ಮಟ್ಟ ಅಂತಕ್ಕಂಥದ್ದು, ಧ್ಯಾನಕ್ಕೆ ಬರತಕ್ಕಂಥದ್ದು. ಆ ಧ್ಯಾನಕ್ಕೆ ಬಂದಾಗ ಆಗ ಯೋಗದ ಒಂದು ತುತ್ತ ತುದಿಯಲ್ಲಿ ನಾವಿರ್ತೀವಿ ಅಂತಕ್ಕಂಥದ್ದು. ಆಗ ಸಾತ್ವಿಕ ಗುಣಕ್ಕೆ ಬಂದಾಗ ಈ ಯೋಗ ಪರಂಪರೆ ನಮ್ಮ ಜನ್ಮಾಂತರದಲ್ಲಿ ಪ್ರಾರಂಭ ಆಗುತ್ತೆ ಅಂತಕ್ಕಂಥದ್ದು ನಮ್ಮ ಪತ್ರಿಜಿಯವರು ತಿಳಿಸ್ಕೊಟ್ಟಿದ್ದಾರೆ. ಇದನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಮಗೆ ಎಲ್ಲನೂ ಸಹ ಯೋಗ ಅಂತಕ್ಕಂಥದ್ದು ಸ್ಪಷ್ಟವಾಗಿ ನಮಗೆ ಅರ್ಥ ಆಗೋದ್ರಲ್ಲಿ ಸಂದೇಹವಿಲ್ಲ ಅಂತಕ್ಕಂಥದ್ದು ನನ್ನ ಒಂದು ಭಾವನೆ. ಈಗ ನಿಮಗೆ ಅರ್ಥ ಆಗಿದೆ ನಾವು ಎಷ್ಟು ಜನ್ಮಗಳು ಅಂತಕ್ಕಂಥ, ಅಥವಾ ನಾವು ಏನು ಮಾಡ್ತಾ ಇದ್ದೀವಿ, ನಾವು ಮಾಡ್ತಾ ಇರೋದು ಸರಿನಾ ತಪ್ಪ ಅಂತಕ್ಕಂಥ ನೀವು ಯೋಚನೆ ಮಾಡಿದ್ರೆ ಈಗ ನೀವು ಸಾತ್ವಿಕ ಗುಣದಲ್ಲಿದ್ದೀರಾ. ಆ ಸಾತ್ವಿಕ ಗುಣದಲ್ಲಿದ್ದು ಈ ಆತ್ಮಾನಂದ ಇದಕ್ಕೆ ನೀವು ಬಂದಿದ್ದೀರಾ, ಧ್ಯಾನಿಗಳಾಗಿದ್ದೀರಾ. ಧ್ಯಾನ ಅಂತಕ್ಕಂಥದ್ದು ತುತ್ತ ತುದಿಯಲ್ಲಿ ಕೊಂಡೊಯ್ಯತಕ್ಕಂಥ ಒಂದು ಆಧ್ಯಾತ್ಮಿಕ ಅಥವಾ ಬ್ರಹ್ಮವಿದ್ಯೆ ಅಂತ ಏನು ಕರಿತೀವಿ, ಆ ವಿದ್ಯೆಗೆ ತುತ್ತ ತುದಿಯಲ್ಲಿ ಹೋಗ್ತಕ್ಕಂಥ ಒಂದು ಬ್ರಹ್ಮಾಸ್ತ್ರ ಏನಿದೆ, ಆ ಬ್ರಹ್ಮಾಸ್ತ್ರವನ್ನು ನೀವು ಇಟ್ಕೊಂಡಿರ್ತಕ್ಕಂಥ ಮಹಾನ್ ಯೋಗಿಗಳು ಅಂತಕ್ಕಂಥದ್ದನ್ನು ನೀವು ಮರೆಯಬಾರದು. ಅದಕ್ಕೆ ನನ್ನ ಹೃದಯಪೂರ್ವಕವಾಗಿರ್ತಕ್ಕಂಥ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವಂದನೆಗಳು. ಈಗ ಅರ್ಥ ಆಗಿದೆ ನಿಮ್ಮ ಸ್ಥಾನ ಎಲ್ಲಿದೆ ಅಂತಕ್ಕಂಥದ್ದು, ಅದಕ್ಕೆ ನೀವೆಲ್ಲ ಯೋಗಿಗಳು ಅಂತ ನಾನು ಕರೆದಿದ್ದೆ. ಈಗ ಈ ಯೋಗ ಅಂದರೆ ಏನು ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ಳೋಣ. ಯಾವ್ಯಾವ ಮಹನೀಯರು ಏನೇನು ಹೇಳಿದ್ದಾರೆ ಅಥವಾ ಯೋಗನ ನಾವು ಹೇಗೆ ಅರ್ಥ ಮಾಡ್ಕೊಂಡಿದ್ದೀವಿ ಅಂತಕ್ಕಂಥದ್ದು ಸಹ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ನಾವು ಜನಸಾಮಾನ್ಯರಲ್ಲಿ ನಾವು ನೋಡ್ತಕ್ಕಂಥದ್ದು ಏನಿದೆ ಅಂದರೆ, ಯೋಗ ಅಂದ ತಕ್ಷಣ ನಮಗೆ ಅರ್ಥ ಆಗೋದೇನೆಂದರೆ ಆಸನಗಳನ್ನು ಮಾಡೋದು. ಅದು ಭುಜಂಗಾಸನ ಇರ್ಬೋದು, ಪದ್ಮಾಸನ ಇರ್ಬೋದು, ವೃಕ್ಷಾಸನ ಇರ್ಬೋದು, ಅಥವಾ ಸೂರ್ಯ ನಮಸ್ಕಾರಗಳ ಆಸನಗಳಿರ್ಬೋದು, ಅಥವಾ ಬೇರೆ ಯಾವುದೇ ಆಸನಗಳನ್ನು ಇರ್ಬೋದು. ಈ ಆಸನಗಳನ್ನು ನಾವು ನಿರಂತರವಾಗಿ ಪ್ರಾಕ್ಟೀಸ್ ಮಾಡ್ತಕ್ಕಂಥದ್ದನ್ನು ನಾವು ಯೋಗ ಅಂತಕ್ಕಂಥದ್ದು ಬಹುತೇಕ ಜನರ ಒಂದು ತಲೆಯಲ್ಲಿರ್ತಕ್ಕಂಥ ಒಂದು ಅಂಶ. ಇದನ್ನು ನಾವು ಮನೆಗಾಣಬಹುದು ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಒಂದು ಅಂಶ. ಇನ್ನೊಂದು ಸ್ವಲ್ಪ ಈ ಯೋಗದಲ್ಲಿ ಮುಂದೆ ಹೋಗಿರ್ತಕ್ಕಂಥವರನ್ನು ನಾವು ಗಮನಿಸಿದ್ರೆ, ಅವ್ರು ಇನ್ನೊಂದು ಸ್ವಲ್ಪ ಯೋಗ ಅಂದರೆ ಆಸನಗಳ ಜೊತೆಯಲ್ಲಿ ಪ್ರಾಣಾಯಾಮ ಇರುತ್ತೆ ಅಂತಕ್ಕಂಥದ್ದನ್ನು ಕೆಲವರು ಹೇಳ್ತಕ್ಕಂಥದ್ದನ್ನು ನಾವು ಒಪ್ಕೊಳ್ಬೋದು. ಇನ್ನೂ ಕೆಲವೊಂದು ಸ್ವಲ್ಪ ಮುಂದಕ್ಕೆ ಹೋಗಿರ್ತಕ್ಕಂಥವ್ರನ್ನ ನಾವು ಗಮನಿಸಿದ್ರೆ ಆಸನ ಮತ್ತು ಪ್ರಾಣಾಯಾಮ ಮತ್ತು ಧ್ಯಾನವೂ ಇರುತ್ತೆ ಸ್ವಲ್ಪ ಮಟ್ಟಿಗೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಇಲ್ಲಿಗೆ ಯೋಗ ಎಂಡ್ ಆಗುತ್ತೆ. ನಾವು ಸಾಮಾನ್ಯವಾಗಿ ನಾವು ತಿಳ್ಕೊಳ್ತಕ್ಕಂಥದ್ದು ಒಂದು ಅರ್ಥದಲ್ಲಿ ನಾವು ಯೋಗ ಅಂತಕ್ಕಂಥ ಒಂದು ಪದವನ್ನು ಅರ್ಥೈಸ್ಕೊಳ್ಳೋದಾಗ, ಇನ್ನು ಅದೇ ರೀತಿಯಲ್ಲಿ ಸಂಸ್ಕೃತ ಪದದಲ್ಲಿ ಏನು ಇದಕ್ಕೆ ಅರ್ಥವನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು, ಸಂಸ್ಕೃತ ಪದದಲ್ಲಿ ಈಜ್ ಅಂತಕ್ಕಂಥ ಒಂದು ಮೂಲ ಧಾತು ಏನಿದೆ, ಆ ಸಂಸ್ಕೃತ ಪದದಿಂದ ಈ ಒಂದು ಯೋಗ ಅಂತಕ್ಕಂಥ ಒಂದು ಪದ ಹುಟ್ಟುಕೊಂಡಿದೆ ಅಂತಕ್ಕಂಥ ಇದನ್ನು ಹೇಳ್ತಾರೆ. ಈಜ್ ಅಂತಕ್ಕಂಥ ಒಂದು ಪದದ ಅರ್ಥ ಅಂದರೆ ಕೂಡಿಸು ಅಂತ, ಅಂದರೆ ಟು ಜಾಯಿನ್ ಆಗ್ತಕ್ಕಂಥದ್ದು ಅಥವಾ ಒಗ್ಗೂಡಿಸು ಅಂತಕ್ಕಂಥದ್ದು, ಯೂನಿಯನ್ ಆಗ್ತಕ್ಕಂಥದ್ದು. ಮತ್ತು ಇಲ್ಲಿ ಯಾವುದು ಯೂನಿಯನ್ ಆಗಬೇಕು, ಯಾವುದು ಸೇರಬೇಕು ಅಂತಕ್ಕಂಥದ್ದಕ್ಕೆ ಹಲವಾರು ವಿವಿಧ ರೀತಿಯಲ್ಲಿ ತನ್ನದೇ ಆಗಿರ್ತಕ್ಕಂಥ ಒಂದು ರೀತಿಯಲ್ಲಿ ವ್ಯಾಖ್ಯಾನಿಸಿದ್ದಾರೆ. ಕೆಲವರು ಹೇಳ್ತಾರೆ ನಮ್ಮ ಇಚ್ಛೆ ಭಗವಂತನ ಇಚ್ಛೆಯೊಂದಿಗೆ ಸೇರ್ತಕ್ಕಂಥದ್ದು ಯೋಗ ಅಂತಕ್ಕಂಥದ್ದು ಕೆಲವರು ಹೇಳ್ತಾರೆ. ಇನ್ನು ಕೆಲವರು ಈ ಜೀವಾತ್ಮ ಏನಿದೆ, ಈ ಜೀವಾತ್ಮ ಪರಮಾತ್ಮನೊಂದಿಗೆ ಒಂದಾಗ್ತಕ್ಕಂಥದ್ದು, ಆ ಕೂಡ್ತಕ್ಕಂಥದ್ದು, ಜಾಯ್ನ್ ಆಗ್ತಕ್ಕಂಥದ್ದು ಏನಿದೆ ಅದೇ ಯೋಗ ಅಂತಕ್ಕಂಥದ್ದನ್ನು ಕೆಲವರು ಹೇಳ್ತಾರೆ. ಇನ್ನು ಗಾಂಧೀಜಿಯ ದೃಷ್ಟಿಯಲ್ಲಿ ಭಗವದ್ಗೀತೆ ಅಂತಕ್ಕಂಥ ಒಂದು ಪುಸ್ತಕ ಇದೆ, ಗೀತೆ ಅಂತಕ್ಕಂಥ, ಗಾಂಧೀಜಿಯ ದೃಷ್ಟಿಯಲ್ಲಿ ಗೀತೆ ಅಂತಕ್ಕಂಥದ್ದು. ಆ ಪುಸ್ತಕದ ಒಂದು ಪ್ರಸ್ತಾವನೆಯಲ್ಲಿ ಮಹಾದೇವ್ ದೇಸಾಯಿ ಅಂತಕ್ಕಂಥವರು ಈ ಯೋಗನ ಹೇಗೆ ಅರ್ಥೈಸಿದ್ದಾರೆ ಅಂದರೆ, ಈ ಮನಸ್ಸೇನಿದೆ, ನಮ್ಮ ಮನಸ್ಸೇನಿದೆ ಮತ್ತು ನಮ್ಮ ಆತ್ಮ ಅಂತ ಏನು ಕರಿತೀವಿ, ಈ ಆತ್ಮ ಮತ್ತು ಮನಸ್ಸಿನ ಎಲ್ಲ ಸರ್ವ ಶಕ್ತಿಗಳನ್ನು ಆ ಭಗವಂತನೊಡನೆ ಸೇರಿಸ್ತಕ್ಕಂಥದ್ದೇನಿದೆ ಅದನ್ನು ಯೋಗ ಅಂತಕ್ಕಂಥ ಅರ್ಥದಲ್ಲಿ ಕರೆದಿದ್ದಾರೆ. ಇನ್ನು ಭಗವದ್ಗೀತೆಯ 6ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಪರಮಾತ್ಮರು ವಿವಿಧ ರೀತಿಯಲ್ಲಿ ಯೋಗವನ್ನು ವ್ಯಾಖ್ಯಾನಿಸಿದ್ದಾರೆ.
ಅದರಲ್ಲಿ ಒಂದೇ ಒಂದು ಶ್ಲೋಕದ ವ್ಯಾಖ್ಯಾನವನ್ನು ನಾವು ತೆಗೆದುಕೊಳ್ಳೋದಾದರೆ ಅದರಲ್ಲಿ ಏನಿದೆ ಅಂತ ಅನ್ನೋದಾದರೆ, ಅಂದರೆ ನಮ್ಮಲ್ಲಿರ್ತಕ್ಕಂಥ ಒಂದು ನೋವುಗಳೇನಿದೆ, ದುಃಖಗಳೇನಿದೆ, ಈ ನೋವು ಮತ್ತು ದುಃಖಗಳಿಂದ ಬಿಡುಗಡೆ ಹೊಂದತಕ್ಕಂಥದ್ದನ್ನು ಯೋಗ ಅಂತಕ್ಕಂಥ ರೀತಿಯಲ್ಲಿ ಅರ್ಥೈಸಿದ್ದಾರೆ. ಇನ್ನು ಕಠೋಪನಿಷತ್ತಿನಲ್ಲಿ ನಾವು ನೋಡೋದಾದರೆ ಈ ಯೋಗಕ್ಕೆ ಏನು ಹೇಳಿದ್ದಾರೆ ಅಂತಕ್ಕಂಥದ್ದು, ಯಾಕೆಂದರೆ ನಚಿಕೇತನ ಮತ್ತು ಯಮಧರ್ಮರಾಯನ ಮಧ್ಯೆ ನಡೀತಾರೆ ವಿವಾದ ಅಥವಾ ಸಂಭಾಷಣೆ ಏನು ನಡೆಯುತ್ತೆ, ಆ ಸಂಭಾಷಣೆಯಲ್ಲಿ ಕಠೋಪನಿಷತ್ತು ಬರುತ್ತೆ. ಇದರಲ್ಲಿ ಮನಸ್ಸೇನಿದೆ ಮತ್ತು ಇಂದ್ರಿಯಗಳೇನಿದೆ ಇವುಗಳನ್ನು ನಿಗ್ರಹ ಮಾಡ್ತಕ್ಕಂಥದ್ದನ್ನೇ ಯೋಗ ಅಂತಕ್ಕಂಥ ಅರ್ಥದಲ್ಲಿ ಕರೆದಿದ್ದಾರೆ. ಅಂದರೆ ಈ ಯೋಗ ಪದದ ಅರ್ಥವನ್ನು ನಾವು ಫಸ್ಟ್ ಅರ್ಥೈಸ್ಕೊಳ್ಬೇಕಾಗತ್ತೆ. ನಾವು ಇದನ್ನು ಪ್ರಾರಂಭ ಮಾಡಬೇಕು ಅನ್ನೋದಾದರೆ, ಅದನ್ನು ಸರಿಯಾಗಿ ನಾವು ಅಭ್ಯಾಸ ಮಾಡಬೇಕು ಅನ್ನೋದಾದರೆ ಇದನ್ನು ಅರ್ಥೈಸಿದ್ದಾರೆ. ಇನ್ನು ಈ ಯೋಗದ ಪಿತಾಮಹ ಅಂತ ನಾವು ಕರಿತೀವಿ ಪತಂಜಲಿ ಯೋಗ ಮಹರ್ಷಿಯನ್ನು. ಅಂದರೆ ಈ ಪತಂಜಲಿ ಅವರು ಒಂದು ಸುಮಾರು 185 ಶ್ಲೋಕಗಳು ಉಳ್ತಕ್ಕಂಥ ಒಂದು ಪತಂಜಲಿ ಯೋಗ ಸೂತ್ರವನ್ನು ರಚಿಸಿದ್ದಾರೆ. ಅದರಲ್ಲಿ ಮೊದಲಿಗೆ ಯೋಗವನ್ನು ತಂದಿರತಕ್ಕಂಥ ಒಂದು ಮಹರ್ಷಿ, ಅದಕ್ಕೋಸ್ಕರ ಇವರನ್ನು ಯೋಗದ ಪಿತಾಮಹ ಅಂತ ನಾವು ಕರಿತೀವಿ. ಇಂತಹ ಯೋಗದ ಪಿತಾಮಹ ಆಗಿರ್ತಕ್ಕಂಥ ಪತಂಜಲಿಯವರು ಏನು ಹೇಳ್ತಾರೆ ಅಂತಂದರೆ, ಅವರು ಯೋಗ ಚಿತ್ತ ವೃತ್ತಿ ನಿರೋಧ ಅಂತಕ್ಕಂಥ ಒಂದು ವ್ಯಾಖ್ಯಾನವನ್ನು ಯೋಗಕ್ಕೆ ಕೊಡ್ತಾರೆ. ಅಂದರೆ ಇಲ್ಲಿ ಯೋಗ ಅಂದರೆ ಯೋಗ ಅಂದರೆ ಚಿತ್ತ ಅಂದರೆ ಮನಸ್ಸು, ವೃತ್ತಿ ಅಂದರೆ ಮನಸ್ಸಿನ ಅಲೆಗಳು ಅಂತ ಕರಿಬೋದು ಅಥವಾ ಯೋಚನೆಗಳು ಅಂತ ಕರಿಬೋದು. ಈ ಯೋಚನೆಗಳನ್ನು ನಾವು ಗಮನಿಸಿದ್ರೆ ಒಂದು ದಿವಸಕ್ಕೆ ಒಬ್ಬ ಮನುಷ್ಯ ಸುಮಾರು 50,000ದಿಂದ 60,000 ಯೋಚನೆಗಳು ಬರ್ತವೆ ಒಬ್ಬ ಮನುಷ್ಯನಿಗೆ ಒಂದು ದಿವಸಕ್ಕೆ. ಇಂತಹ ಅನವಶ್ಯಕವಾಗಿರ್ತಕ್ಕಂಥ ಒಂದು ಯೋಚನೆಗಳು ಬರೋದೇನಿದೆ, ಆ ಯೋಚನೆಗಳನ್ನು ನಿರೋಧ ಅಂದರೆ ನಿಲ್ಲಿಸ್ತಕ್ಕಂಥದ್ದೇನಿದೆ ಅದನ್ನೇ ಯೋಗ ಅಂತಕ್ಕಂಥದ್ದನ್ನು ಪತಂಜಲಿ ಮಹರ್ಷಿಯವರು ವಿವರಿಸಿದ್ದಾರೆ ಅಥವಾ ವ್ಯಾಖ್ಯಾನಿಸಿದ್ದಾರೆ. ಅಂದರೆ ಇದನ್ನು ನಾವು ಗಮನಿಸಿದಾಗ ಯೋಗ ಅಂತಕ್ಕಂಥದ್ದು ಯಾವ ಅರ್ಥವನ್ನು ಕೊಡುತ್ತೆ, ಅಥವಾ ಆಸನ ಮಾಡ್ತಕ್ಕಂಥದ್ದು ಯೋಗ ಅಂತಕ್ಕಂಥದ್ದು ಏನಿದೆಯಾ ಅಥವಾ ಯಾವುದು ಅಂತಕ್ಕಂಥದ್ದು ನಾವು ಹುಡುಕಬೇಕಾಗುತ್ತೆ. ಆ ಹುಡುಕ್ತಾ ಹೋದಾಗ ಈ 1910ರಲ್ಲಿ ಕುಂಭಕೋಣಂನಲ್ಲಿ CV ವೆಂಕಟರಾಮರಾವ್ ಅಂತಕ್ಕಂಥವರು ಒಂದು ಯೋಗವನ್ನು ಹೊಸದ ಒಂದು ನ್ಯೂ ಯೋಗವನ್ನು ಪ್ರಾಕ್ಟೀಸ್ ಮಾಡ್ತಾರೆ. ಅಂದರೆ ಭುಕ್ತ ರಹಿತ ಯೋಗ ಅಂತಕ್ಕಂಥದ್ದನ್ನು ಪ್ರಾಕ್ಟೀಸ್ ಮಾಡ್ತಾರೆ. ಅವರು ಏನಂತ ಅರ್ಥವನ್ನು ಅರ್ಥೈಸ್ತಾರೆ ಅಂತಕ್ಕಂಥದ್ದು ಈ ಯೋಗ ಅಂತ. ಅಂದರೆ ಈ ಯೋಗ ಅಂತಕ್ಕಂಥದ್ದು ಇನ್ನರ್ ಡೆವಲಪ್ಮೆಂಟು, ಅದನ್ನು ನಮ್ಮ ಒಳಗಿನ ಒಂದು ಅಭಿವೃದ್ಧಿಯನ್ನು, ನಮ್ಮ ಅಂತರಾತ್ಮದ ಒಂದು ಅಭಿವೃದ್ಧಿಯನ್ನು ಗೊಳಿಸ್ತಕ್ಕಂಥದ್ದೇ ಒಂದು ಯೋಗ ಅಂತಕ್ಕಂಥದ್ದನ್ನು ಅರ್ಥೈಸಿದ್ದಾರೆ. ಅದೇ ಧ್ಯಾನ ಅಂತಕ್ಕಂಥದ್ದನ್ನು ಸಹ ಈ ಒಂದು CV ವೆಂಕಟರಾಮರಾವ್ ಅವರು ಅರ್ಥೈಸಿದ್ದಾರೆ. ಇನ್ನು ನಮ್ಮ ಪತ್ರಿಜಿಯವರಿಗೆ ಬಂದರೆ, ನಮ್ಮ ಪತ್ರಿಜಿಯವರು ಹೇಳೋದು ಒಂದೇ, ಆಧ್ಯಾತ್ಮ ಅಂದರೆ ಯೋಗ, ಯೋಗ ಅಂದರೆ ಧ್ಯಾನ ಅಂತಕ್ಕಂಥದ್ದನ್ನು ನಮ್ಮ ಪತ್ರಿಜಿಯವರು ಅರ್ಥೈಸ್ತಾರೆ. ಮತ್ತು ನಮ್ಮೆಲ್ಲ ಜೀವನದ ಒಂದು ಸಫಲ ವೈಭೋಗವನ್ನು ಪಡೆಯೋದಕ್ಕೆ ಇರುವ ಏಕೈಕ ಪಶಾಸ್ತ್ರ ಅಥವಾ ಬ್ರಹ್ಮಾಸ್ತ್ರ ಅಂತ ಅಂದರೆ ಧ್ಯಾನ ಅಂತಕ್ಕಂಥದ್ದನ್ನು ನಮ್ಮ ಪತ್ರಿಜಿಯವರು ಅರ್ಥೈಸಿದ್ದಾರೆ. ಅಂದರೆ ಈಗ ನಮಗೆ ಅರ್ಥ ಆಗಿದೆ ಅನಿಸುತ್ತೆ. ಎಂತಹ ಅದ್ಭುತವಾಗಿರ್ತಕ್ಕಂಥ ಒಂದು ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ. ಯಾಕೆ ಪತ್ರಿಜಿ ಈ ವ್ಯಾಖ್ಯಾನವನ್ನು ಕೊಟ್ಟರು ಅಂತಕ್ಕಂಥದ್ದನ್ನು ನಾವು ಯೋಚನೆ ಮಾಡೋದಾದರೆ, ಅವರು ಸಂಪೂರ್ಣವಾಗಿ ಎಲ್ಲ ಗ್ರಂಥಗಳನ್ನು ಅಧ್ಯಯನವನ್ನು ಮಾಡಿ ಕೊನೆ ಭಾಗದಲ್ಲಿ ಏನಿದೆ ಅಂತಕ್ಕಂಥದ್ದನ್ನು ಹುಡುಕಿದ್ದಾರೆ. ಅಂದರೆ ಅದರ ಅರ್ಥ ಏನು ಅಂತಂದರೆ, ನೀವು ಈ 6 ದರ್ಶನಗಳೇನಿದೆ ಅಥವಾ ಇವು ಆಸ್ತಿಕ ದರ್ಶನಗಳನ್ನು ಕರಿತೀವಿ. ನಾಸ್ತಿಕ ದರ್ಶನಗಳು ಅಂತಂದರೆ ಚಾರ್ವಾಕ ಏನಿದೆ, ಜೈನ ದರ್ಶನ ಏನಿದೆ, ಬೌದ್ಧ ದರ್ಶನ ಏನಿದೆ, ಇವನ್ನು ನಾಸ್ತಿಕ ದರ್ಶನಗಳು ಅಂತ ಕರಿತೀವಿ. ಇವು ಎಲ್ಲ ದರ್ಶನಗಳು ಸಹ ನಾಸ್ತಿಕ ಆದರೂ ಆಗಲಿ ಅನಾಸ್ತಿಕ ಆದರೂ ಆಗಲಿ, ಅಥವಾ ಈ ಎಲ್ಲ ದರ್ಶನಗಳು ಏನಿದ್ದಾವೆ, ಈ ಎಲ್ಲ ದರ್ಶನಗಳ ಕೊನೆಯ ಗುರಿ ಏನು ಅಂತಕ್ಕಂಥದ್ದನ್ನು ಪತ್ರಿಜಿಯವರು ಇಲ್ಲಿ ಹುಡುಕಿದ್ದಾರೆ. ಆ ಹುಡುಕಿದಾಗ ಮಾತ್ರ ಅವ್ರಿಗೆ ಗೊತ್ತಾಗಿತ್ತೇನು ಅಂದರೆ, ಸತ್ ಸ್ವರೂಪ ನಂದಾನುಸಾನ ನಿತ್ಯ ವಿಧೇಯತೆ ಅಂತಕ್ಕಂಥ ಒಂದು ಶ್ಲೋಕ ಇದೆ. ಅಂದರೆ ನನ್ನ ಸತ್ ಅಂತಕ್ಕಂಥದ್ದು, ನನ್ನ ಸತ್ಯ ಏನಿದೆ
ಆ ಸತ್ಯನೇ ನನ್ನ ಸ್ವರೂಪದ ಅನುಸಂಧಾನ, ನನ್ನಲ್ಲಿ ನಾನು ಅನುಸಂಧಾನ ಆಗ್ತಕ್ಕಂಥದ್ದೇನಿದೆ, ಆ ಅನುಸಂಧಾನ ಆಗಬೇಕಾದ್ರೆ ಅದೇ ಅಂತಿಮ ಗುರಿ ಇದೆ. ಅನುಸಂಧಾನ ಆಗ್ತಕ್ಕಂಥದ್ದೇ ಎಲ್ಲ ಧರ್ಮಗಳು ಸಹ ಹೇಳಿರ್ತಕ್ಕಂಥದ್ದು. ಆದ್ದರಿಂದ ನನ್ನಲ್ಲಿ ನಾನು ಅನುಸಂಧಾನ ಆಗಬೇಕಂದ್ರೆ, ನನ್ನ ಸ್ವರೂಪದಲ್ಲಿ ನಾನು ಅನುಸಂಧಾನ ಆಗಬೇಕಾದ್ರೆ ಏಕೈಕವಾಗಿರ್ತಕ್ಕಂಥ ಒಂದು ಬ್ರಹ್ಮಾಸ್ತ್ರ ಈ ಒಂದು ಧ್ಯಾನನೇ ಅಂತಕ್ಕಂಥದ್ದನ್ನು ಕಂಡುಕೊಂಡು ಅವರು ಆಧ್ಯಾತ್ಮ ಅಂದರೆ ಯೋಗ, ಯೋಗ ಅಂದರೆ ಧ್ಯಾನ, ಧ್ಯಾನ ಮಾಡಿರ್ತಕ್ಕಂಥವ್ರು ಎಲ್ಲರೂ ಸಹ ಈ ಪ್ರಪಂಚದಲ್ಲಿ ಯೋಗಿಗಳು ಆಗಬೇಕು ಅಂತಕ್ಕಂಥ ಒಂದು ಗುರಿಯನ್ನು ಇಟ್ಟುಕೊಂಡು ಈ PSSM ಅನ್ನು ಸ್ಥಾಪನೆಯನ್ನು ಮಾಡಿದ್ದಾರೆ. ಅವರಿಗೆ ನಾವು ಮತ್ತೊಮ್ಮೆ ಚಪ್ಪಾಳೆ ಹೊಡೆಯೋದರ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಇನ್ನು ಈ ಯೋಗದ ಅರ್ಥವನ್ನು ನಾವು ಅರ್ಥೈಸಿಕೊಂಡಿದ್ದೀವಿ. ಇನ್ನೊಂದು ಸ್ವಲ್ಪ ಕನ್ಫ್ಯೂಷನ್ ಆಗ್ತಕ್ಕಂಥ ಒಂದು ರೀತಿಯಲ್ಲಿದೆ ನಮ್ಮ ಪರಂಪರೆಯಲ್ಲಿ. ನಮ್ಮ ಭಾರತೀಯ ಪರಂಪರೆಯಲ್ಲಿ 4 ಯೋಗಗಳನ್ನು ನಾವು ನೋಡ್ತೀವಿ ಮುಖ್ಯವಾಗಿ. ಅಂದರೆ ಒಂದು ಭಕ್ತಿ ಯೋಗ, ಇನ್ನೊಂದು ಕರ್ಮಯೋಗ, ಇನ್ನೊಂದು ಜ್ಞಾನಯೋಗ, ಇನ್ನೊಂದು ರಾಜಯೋಗ ಅಥವಾ ಕ್ರಿಯಾಯೋಗ. ಈ ಥರದಲ್ಲಿ ನಾವು ಅನೇಕ ವಿಧಗಳಲ್ಲಿ ನಾವು ಕರಿತೀವಿ. ಅಂದರೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ಇರ್ತಕ್ಕಂಥ ಈ 4 ಯೋಗಗಳನ್ನು ನಾವು ತೆಗೆದುಕೊಂಡಾಗೂ ಸಹ ಏನಿದೆ, ಪತ್ರಿಜಿ ಹೇಳಿರೋದಕ್ಕೂ ಇದಕ್ಕೂ ಮ್ಯಾಚ್ ಆಗುತ್ತಾ ಅಂತಕ್ಕಂಥ ನಾವು ಅರ್ಥೈಸ್ಕೊಳ್ಬೇಕಾಗುತ್ತೆ. ಇಲ್ಲಿನೂ ಸಹ ಈ 4 ಯೋಗಗಳನ್ನು ನಾವು ಗಮನಿಸ್ತಾ ಬಂದರೆ, ಭಕ್ತಿ ಯೋಗ ಅಂತಕ್ಕಂಥದ್ದು ಏನಿದೆ, ಅಥವಾ ಭಕ್ತಿ ಯೋಗ ಅಂದರೆ ಏನು, ಅಥವಾ ನಾವು ಒಂದು ವಿಗ್ರಹವನ್ನು ನಾವು ಪೂಜೆ ಮಾಡ್ತಕ್ಕಂಥದ್ದು ಅಥವಾ ಅಭಿಷೇಕ ಮಾಡ್ತಕ್ಕಂಥದ್ದೇ ಒಂದು ಭಕ್ತಿ ಯೋಗನ. ಯಾಕೆಂದರೆ ಇದು ನಮಗೆ ಸ್ಪಷ್ಟ ಆಗಬೇಕಾಗುತ್ತೆ. ಅಥವಾ ಬೇರೆ ಇದೆಯಾ ಭಕ್ತಿ ಯೋಗ, ಅಥವಾ ಆ ಪೂಜೆ ಮಾಡೋದ್ರ ಮೂಲಕ ನಾನು ಏನನ್ನು ಗಳಿಸ್ಬೇಕಾಗತ್ತೆ, ಅಥವಾ ನಾನು ಯಾವ ಭಾವವನ್ನು ನಾನು ಹೊಂದಬೇಕಾಗತ್ತೆ, ಆ ಭಾವವನ್ನು ನಾನು ಹೊಂದಿದ್ದೀನಾ ಅಂತಕ್ಕಂಥದ್ದನ್ನು ನಾವು ಈ ಭಕ್ತಿ ಯೋಗದ ಮೂಲಕ ಅರ್ಥೈಸ್ಕೊಳ್ಬೇಕಾಗತ್ತೆ. ಹಾಗಾದರೆ ಭಕ್ತಿ ಯೋಗ ಅಂದರೆ ಏನು ಅಂತಕ್ಕಂಥದ್ದನ್ನು ನಾವು ಅರ್ಥೈಸ್ಕೊಳ್ಳೋದಾದರೆ, ಯಾರು ಪ್ರೀತಿಯಿಂದ ತನ್ನನ್ನು ಅಥವಾ ತನ್ನ ಒಂದು ಪರಮ ಸತ್ಯವನ್ನು, ಅಂದರೆ ನಾನೇ ಭಗವಂತ ಅಂತಕ್ಕಂಥ ಒಂದು ಪರಮ ಸತ್ಯವನ್ನು ಅರ್ಥೈಸ್ಕೊಳ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಕ್ಕಂಥ ಒಂದು ವಿಧಾನ ಏನಿದೆಯೋ ಅದನ್ನೇ ನಾವು ಭಕ್ತಿ ಯೋಗ ಅಂತ ಕರಿತೀವಿ. ಅಂದರೆ ಇದರ ಅರ್ಥ ಏನು ಅಂದರೆ, ಒಂದು ಪ್ರೀತಿಯ ಒಂದು ಭಾವ ಏನಿದೆ, ಆ ಭಾವದಿಂದ ನನ್ನ ಪರಮ ಸತ್ಯ ಅಂದರೆ ನಾನು ಒಬ್ಬ ಭಗವಂತನ ಸ್ವರೂಪ ಅಂತಕ್ಕಂಥ ಒಂದು ಪರಮ ಸತ್ಯವನ್ನು ನಾನು ತಿಳ್ಕೊಳ್ಳೋದೇ ಆದರೆ ಆ ಭಾವದಿಂದ ಅದನ್ನು ನಾನು ಭಕ್ತಿ ಯೋಗ ಅಂತ ನಾವು ಕರಿತೀವಿ. ಅಂದರೆ ಈಗ ನಮಗೆ ವಿಗ್ರಹಗಳ ಪೂಜೆ ಮಾಡೋದರಿಂದ ಅಥವಾ ಬೇರೆ ನಾವು ಪೂಜೆ ಅಭಿಷೇಕಗಳು ಮಾಡೋದರಿಂದ ಈ ಜ್ಞಾನೋದಯ ಆಗಿದ್ದರೆ ಖಂಡಿತ ಸಂತೋಷ. ಅಂದರೆ ನಾವು ಭಗವಂತರು ಅಂತಕ್ಕಂಥ ಒಂದು ಅವಿವೇದನೆ ನಿಮ್ಮಲ್ಲಿ ವ್ಯಕ್ತ ಆಗಿದ್ದರೆ, ಆ ಭಾವ ಸೃಷ್ಟಿ ಆಗಿದ್ದರೆ ನೀವು ಭಕ್ತಿ ಯೋಗದಲ್ಲಿ ಇದ್ದೀರಾ ಅಂತ. ಆ ಭಾವ ಸೃಷ್ಟಿ ಆಗಿಲ್ಲ ಅಂದರೆ ನೀವು ಇದ್ದರೂ ಸಹ ಆ ಭಕ್ತಿ ಯೋಗದಲ್ಲಿ ಇಲ್ಲ ಅಂತ ಅರ್ಥ. ನೀವೇನೇ ಮಾಡಿದ್ರು, ಇನ್ನು ಉಳಿದಿರ್ತಕ್ಕಂಥ ಏನೇ ಅಭಿಷೇಕ ಅಥವಾ ಪೂಜೆ ನೈವೇದ್ಯಗಳು ಏನೇ ಮಾಡಿದ್ರೂ ಸಹ ಈ ಭಾವ ನಿಮ್ಮಲ್ಲಿ ಇಲ್ಲ ಅಂದರೆ ಇಲ್ಲ ಅಂತ. ಇನ್ನು ಭಗವದ್ಗೀತೆಯಲ್ಲಿ 12ನೇ ಅಧ್ಯಾಯದಲ್ಲಿ 20 ಶ್ಲೋಕಗಳಿದೆ. ಅದೇನು ಅಂದರೆ ಭಕ್ತಿ ಯೋಗ. ಈ ಭಕ್ತಿ ಯೋಗದಲ್ಲಿ ನಾನು ಎಲ್ಲ ಶ್ಲೋಕಗಳನ್ನು ಅರ್ಥೈಸ್ಕೊಂಡು ನಾವು ಒಂದೊಂದು ಬಿಡಿಸ್ತಾ ಹೋದರೆ ಸಂಪೂರ್ಣವಾಗಿ ಇಡೀ 20 ಶ್ಲೋಕಗಳ ಸಮ್ಮರಿ ಅಥವಾ ಸಾರಾಂಶ ಏನಿದೆ ಅಂತ ಅನ್ನೋದಾದರೆ, ಅಲ್ಲಿ ಭಕ್ತಿ ಎಂಬುದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಹೇಗೆ ಉತ್ತರವನ್ನು ಕೊಡ್ತಾರೆ ಅಂತಕ್ಕಂಥದ್ದನ್ನು ನಾವು ಯೋಚನೆ ಮಾಡೋದೇ ಆದರೆ ಅವ್ರು ಏನು ಹೇಳ್ತಾರೆ ಅಂದರೆ, ಯಾರನ್ನೂ ಅತಿಯಾಗಿ ದ್ವೇಷಿಸಬೇಡ, ಯಾರನ್ನೂ ಅತಿಯಾಗಿ ಪ್ರೀತಿಸಬೇಡ, ಯಾರನ್ನೂ ಅತಿಯಾಗಿ ದೂಷಿಸಬೇಡ, ಮತ್ತು ಜೀವನದಲ್ಲಿ ಬರುವ ಶುಭಾಶುಭ ಫಲಗಳನ್ನು ಸಮತ್ವ ಭಾವದಿಂದ ನೋಡ್ತಕ್ಕಂತಹ ಮತ್ತು ಸಕಲ ಜೀವಿಗಳನ್ನು ಸಮತ್ವ ದೃಷ್ಟಿಯಿಂದ ನೋಡ್ತಕ್ಕಂಥ ಒಂದು ಭಾವ ಏನಿದೆ, ಈ ಭಾವವನ್ನು ಭಕ್ತಿ ಅಂತ ಶ್ರೀಕೃಷ್ಣ ಪರಮಾತ್ಮ ಕರೆದಿರ್ತಕ್ಕಂಥದ್ದು. ಈಗ ನಾವು ಅರ್ಥ ಮಾಡ್ಕೊಳ್ಳಿ, ಯಾವ ಭಕ್ತಿಯ ಒಂದು ಯೋಗದಲ್ಲಿ ನಾವು ಇದ್ದೀವಿ ಅಂತಕ್ಕಂಥದ್ದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಹಾಗಾದರೆ ಇದೆಲ್ಲ ತಪ್ಪ ಸರ್, ನೈವೇದ್ಯ ಅಥವಾ ಪೂಜೆ ಇವೆಲ್ಲ ಮಾಡ್ತಕ್ಕಂಥದ್ದು. ಇದು ಸ್ವಾಮಿ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ಇದಕ್ಕೆ ನೀವು ಇದನ್ನು ಅರ್ಥೈಸ್ಕೊಳ್ಬೇಕು.
ಸ್ವಾಮಿ ವಿವೇಕಾನಂದರು ಏನು ಹೇಳ್ತಾರೆ ಅಂತ ಅಂದರೆ, ಯಾರು 40 ವರ್ಷ ಆದಮೇಲೆ ಅಥವಾ 50 ವರ್ಷ ಆದಮೇಲೆ ದೇವಸ್ಥಾನಕ್ಕೆ ಹೋಗ್ತಾರೋ ಅವನನ್ನು ದಂಡಿಸ್ಬೇಕು ಅಂತ ಹೇಳ್ತಾರೆ. ಅಂದರೆ 50 ವರ್ಷ ಆದರೂ ಇವನಿಗೆ ಇನ್ನೂ ಪರಮ ಸತ್ಯ ಅರ್ಥ ಆಗಿಲ್ಲ, ಇವನು ಇನ್ನೂ ದೇವಸ್ಥಾನಗಳು ಹೋಗೋದು ಬಿಟ್ಟಿಲ್ಲ ಅಂತಕ್ಕಂಥದ್ದನ್ನು ದೃಷ್ಟಿಯಿಂದ ಖಂಡಿಸ್ಬೇಕು ಅಂತಕ್ಕಂಥದ್ದನ್ನು ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನಾನು ಹೇಳ್ತಾ ಇರೋದಲ್ಲ. ಆದರೆ 20 ವರ್ಷದ ಒಳಗಡೆ ಇರತಕ್ಕಂಥ ಮಕ್ಕಳಿಗೆ ಇದು ಬೇಕು ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು. ಅಂದರೆ ಆ ಕಲ್ಪನೆ ಬರೋದಕ್ಕೆ, ಆ ದೈವತ್ವ ಇದೆ ಅಂತಕ್ಕಂಥ ಒಂದು ಕಲ್ಪನೆಯನ್ನು ಮೂಡೋದಕ್ಕೆ ಆ ಮಕ್ಕಳಿಗೆ ಇದು ಬೇಕು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಅದಕ್ಕೋಸ್ಕರ ಈ ಒಂದು ಆಚರಣೆಗಳು, ಈ ಒಂದು ಅಂಶಗಳು ನಮ್ಮಲ್ಲಿ ಇರಬೇಕಾಗತ್ತೆ. ಆದರೆ ನಾವು 50 ವರ್ಷ ಆದರೂ ಅದರಲ್ಲೇ ಇದ್ದೀವಿ ಅಂದರೆ, ನಮಗಿನ್ನೂ ಪರಮ ಸತ್ಯ ಗೊತ್ತಾಗಿಲ್ಲ ಅಂತಕ್ಕಂಥದ್ದನ್ನು ನಾವು ಅದರಲ್ಲೇ ಮಾಡ್ತಾ ಇದ್ವಿ ಅಂದರೆ ವೇಸ್ಟು, ಅದನ್ನು ಖಂಡಿಸ್ಬೇಕು ಅಂತಕ್ಕಂಥದ್ದನ್ನು ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಇದನ್ನು ನಾವು ಅರ್ಥೈಸ್ಕೊಳ್ಬೇಕಾಗುತ್ತೆ ಈ ಭಕ್ತಿ ಯೋಗದಲ್ಲಿ. ಇನ್ನು ರಾಮಕೃಷ್ಣ ಪರಮಹಂಸರು ಏನು ಹೇಳ್ತಾರೆ ಅಂತಕ್ಕಂಥದ್ದನ್ನು ನೋಡೋಣ. ಯಾಕೆಂದರೆ ಇದು ನಮಗೆ ಕ್ಲಿಯರ್ ಆಗಬೇಕು. ಇಲ್ಲೇ ನಮಗೆ ಗೊಂದಲ ಇರೋದು. ಕರೆಕ್ಟ್ರಾ? ನನಗೊಬ್ಬನಿಗೆ ಗೊಂದಲನ ಅಥವಾ ಎಲ್ಲರೂ ಗೊಂದಲನ? ಎಲ್ಲರೂ ಗೊಂದಲ ಇದೆ ತಾನೇ? ಇಲ್ಲೇ ಇದನ್ನು ಪರಿಹರಿಸ್ಕೊಳ್ಬೇಕು ಈ ಯೋಗ ಅಂತಕ್ಕಂಥದ್ರಲ್ಲಿ ಇವತ್ತಿನ ದಿನದಲ್ಲಿ. ಈ ರಾಮಕೃಷ್ಣ ಪರಮಹಂಸರು ಈಗ ದೇವಿ ಉಪಾಸಕರಾಗಿರ್ತಾರೆ. ಹಾಗಾದರೆ ಇವರು ಏನು ಹೇಳ್ತಾರೆ ಭಕ್ತಿ ಬಗ್ಗೆ ಅಂತಕ್ಕಂಥದ್ದನ್ನು ಹೇಳೋದು ಅನ್ನೋದಾದರೆ, ನೀವು ಪೂಜೆಯನ್ನು ಉಪಾಸನೆಯನ್ನು ಮಾಡೋದಾದರೆ ಯಾವುದಾದ್ರು ಒಂದು ದೇವರನ್ನು ನೀವು ಉಪಾಸನೆಯನ್ನು ಮಾಡಿ ಅಂತ ಹೇಳ್ತಾರೆ ರಾಮಕೃಷ್ಣ ಪರಮಹಂಸರು. ಒಂದೇ ದೇವರನ್ನು ಉಪಾಸನೆಯನ್ನು ಮಾಡಿ. ಈ ಒಂದು ದೇವರನ್ನು ನೀವು ಉಪಾಸನೆಯನ್ನು ಮಾಡ್ತಕ್ಕಂಥದ್ದು ಸಹ ಇದು ಕನಿಷ್ಠ ಮಟ್ಟದ್ದು ಅಂತ ಹೇಳ್ತಾರೆ. ನೋಡಿ ಇದನ್ನ ಹೆಂಗೆ ಅಂತ ಈಗ ನೀವು ಅರ್ಥ ಮಾಡ್ಕೊಳ್ಬೇಕು. ರಾಮಕೃಷ್ಣ ಪರಮಹಂಸರು ಒಂದೇ ದೇವರನ್ನು ನೀವು ಉಪಾಸನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಈ ಒಂದೇ ದೇವರನ್ನು ಉಪಾಸನೆಯನ್ನು ಮಾಡ್ತಕ್ಕಂಥ ಒಂದು ಅಂಶ ಏನಿದೆ ಇದು ಸಹ ಕನಿಷ್ಠ ಮಟ್ಟದ್ದು ಅಂತ ಹೇಳ್ತಾರೆ. ಹಾಗಾದರೆ ಅವ್ರ ಪ್ರಕಾರ ಮಧ್ಯಮ ಮಟ್ಟದ್ದು ಯಾವುದು ಅಂತ ನೋಡೋಣ. ಈಗ ನಾನು ಒಂದು ದೇವರನ್ನು ಪೂಜೆ ಮಾಡ್ತಾ ಇದ್ದೀನಿ ಅನ್ನೋದಾದರೆ, ಅಥವಾ ದೇವಿಯನ್ನೇ ನಾನು ಪೂಜೆ ಮಾಡ್ತಾ ಇದ್ದೀನಿ ಅನ್ನೋದಾದರೆ, ನಾನು ತಿರುಪತಿ ತಿಮ್ಮಪ್ಪನ ದೇವಸ್ಥಾನಕ್ಕೆ ಹೋದಾಗಲೂ ಸಹ ನನಗೆ ಅಲ್ಲಿ ತಿಮ್ಮಪ್ಪ ಗೋಚರಿಸಬಾರ್ದು, ನನಗೆ ದೇವಿನೇ ಪ್ರತ್ಯಕ್ಷ ಆಗಬೇಕು ಆ ವಿಗ್ರಹದಲ್ಲಿ, ಅಥವಾ ನನ್ನ ಭಾವ ಅದೇ ಥರದಲ್ಲಿರಬೇಕು. ಎಲ್ಲರ ಇಲ್ಲಿರ್ತಕ್ಕಂಥ ನೋಡಿದಾಗಲೂ ಸಹ ನನಗೆ ದೇವಿ ಭಾವನೆ ಕಾಣಬೇಕು ಆ ಗರ್ಭದ ಗುಡಿಯಲ್ಲಿ. ಅಂತಹ ಭಾವಕ್ಕೆ ನಾನು ಹೋದಾಗ ಅಂತಹ ಒಂದು ಭಾವವನ್ನು ಅವರು ಮಧ್ಯಮ ಭಕ್ತಿ ಅಂತ ಕರೀತಾರೆ. ಇದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಳೋದು. ಅಂದರೆ ಒಂದು ದೇವರನ್ನು ನಾವು ಪೂಜೆ ಮಾಡಿದ್ರೆ ಆ ದೇವರನ್ನೇ ಎಲ್ಲ ದೇವರುಗಳಲ್ಲೂ ನಾನು ಕಾಣದೇ ಆದರೆ ಅದು ಮಧ್ಯಮ ಮಟ್ಟ ಅಂತ ಹೇಳ್ತಾರೆ. ಹೈಯರ್ ಸೆಲ್ಫ್ ಅಂತಕ್ಕಂಥದ್ದನ್ನು ಅಥವಾ ಹೈಯರ್ ಭಕ್ತಿ ಅಂತಕ್ಕಂಥದ್ದನ್ನು ಅವರು ಹೇಗೆ ಹೇಳ್ತಾರೆ ಅಂತಂದರೆ, ಈಗ ಇಲ್ಲಿ ಚೇರ್ ಇದೆ, ನೀವೆಲ್ಲ ಕೂತಿದ್ದೀರ, ಅಲ್ಲಿ ಕ್ಯಾಮ್ರಾ ಇದೆ, ಈ ಕಡೆ ಕಟ್ಟಡ ಇದೆ, ಇವು ಎಲ್ಲದರಲ್ಲೂ ಸಹ ಆ ಒಂದು ದೈವತ್ವ ಸ್ವರೂಪ ಏನಿದೆ ಆ ದೇವಿನೇ ಅಡಗಿದೆ ಅಂತಕ್ಕಂಥದ್ದು. ನಾನು ಈ ಬಾಟ್ಲು ನೋಡಿದ್ರು ನನಗೆ ದೇವಿನೇ ಕಾಣಬೇಕು, ಈ ಚೇರ್ ನೋಡಿದಾಗೂ ನನಗೆ ದೇವಿನೇ ಕಾಣಬೇಕು, ಆ ಕ್ಯಾಮ್ರಾ ನೋಡಿದಾಗೂ ನನಗೆ ದೇವಿನೇ ಕಾಣಬೇಕು. ನಿಮ್ಮೆಲ್ಲರನ್ನು ನಾನು ನೋಡಿದಾಗಲೂ ಸಹ ನಿಮ್ಮೆಲ್ಲರ ಹೃದಯದಲ್ಲಿ ಅಥವಾ ನಿಮ್ಮೆಲ್ಲ ಶರೀರದಲ್ಲಿ ನನಗೆ ದೇವಿನೇ ಕಾಣಬೇಕು, ಬೇರೆದೇನೂ ಕಾಣಬಾರದು, ನಿಮ್ಮ ಮುಖಗಳು ನನಗೆ ಕಾಣಬಾರದು. ಅಂದರೆ ಪ್ರತಿಯೊಂದು ಜೀವಿ, ನಿರ್ಜೀವಗಳೇನಿದೆ, ಸಜೀವಗಳೇನಿದೆ, ಎಲ್ಲರಲ್ಲೂ ಸಹ ಆ ಒಂದು ದೈವತ್ವದ ಒಂದು ದೇವಿಯ ಸ್ವರೂಪವನ್ನೇ ನಾನು ನೋಡ್ತಕ್ಕಂಥದ್ದೇನಿದೆ ಅದು ಹೈಯರ್ ಸೆಲ್ಫು, ಅದು ಉತ್ತಮವಾಗಿರ್ತಕ್ಕಂಥ ಒಂದು ಭಕ್ತಿ ಅಂತಕ್ಕಂಥದ್ದನ್ನು ಅವರು ವಿವರಣೆಯನ್ನು ಕೊಡ್ತಾರೆ. ಈಗ ನಾವು ಅರ್ಥೈಸ್ಕೊಳ್ಳಿ, ನಾವು ಆ ಥರ ಇದ್ದೀವ ಅಥವಾ ಇಲ್ಲವೋ ಅಂತಕ್ಕಂಥದ್ದು ನಿಮ್ಮ ಯೋಚನೆಗೆ ಬಿಟ್ಟಿದ್ದು. ನೀವು ಯಾವುದನ್ನು ಮಾಡಬೇಕು, ಯಾವುದನ್ನು ಬಿಡಬೇಕು ಅಂತಕ್ಕಂಥದ್ದು ನಿಮ್ಮ ನಿಮ್ಮ ಯೋಚನೆಗಳಿಗೆ ಬಿಟ್ಟಿರ್ತಕ್ಕಂಥದ್ದು. ಇದು ಭಕ್ತಿ ಯೋಗ ಅಂತಕ್ಕಂಥದ್ದನ್ನು ನಾವು ಅರ್ಥೈಸ್ಕೊಳ್ಬೇಕಾಗತ್ತೆ. ಇನ್ನು ಜ್ಞಾನದ ಮೂಲಕ ಅಂತಂದರೆ, ಜ್ಞಾನವನ್ನು ಮೂಲಕ ನನ್ನನ್ನು ನಾನು ಅರಿಬೇಕಾಗುತ್ತೆ, ನನ್ನ ಪರಮ ಸತ್ಯವನ್ನು ನಾನು ಅರಿಬೇಕಾಗುತ್ತೆ. ಅದು ನಾನೀಗ ಅನೇಕ ಪುಸ್ತಕಗಳನ್ನು ಓದ್ತೀನಿ, ಅನೇಕ ಲೆಕ್ಚರನ್ನು ಕೇಳ್ತೀನಿ, ಅಥವಾ ಅನೇಕ ಸ್ವಾಧ್ಯಾಯವನ್ನು ಮಾಡ್ತೀನಿ ಅಂತ ಅಂದಮೇಲೆ ಆ ಸ್ವಾಧ್ಯಾಯದಿಂದ ನಾನು ಅಂತಕ್ಕಂಥವನು ದೇವರು ಅಂತಕ್ಕಂಥ, ನಾನೇ ಭಗವಂತ ಅಂತಕ್ಕಂಥ ಒಂದು ಪರಮ ಸತ್ಯವನ್ನು ಅರ್ಥೈಸ್ಕೊಳ್ಬೇಕು. ಆ ಒಂದು ಪರಮಸತ್ಯ ಅರ್ಥೈಸಿಕೊಂಡಿದ್ದಾದ ಮೇಲೆ ಆ ಒಂದು ದೈವತ್ವದ ಒಂದು ಭಾವದಲ್ಲಿ ಸದಾ ನಾನು ಇರ್ತಕ್ಕಂಥ ಒಂದು ಭಾವಕ್ಕೆ ನಾನು ಹೋಗ್ತೀನಲ್ಲ, ಅದು ಜ್ಞಾನ ಮಾರ್ಗದಿಂದ ಹೋಗ್ತಕ್ಕಂಥ ಒಂದು ಜ್ಞಾನ ಮಾರ್ಗ ಅಂತ ನಾವು ಕರಿತೀವಿ. ಇನ್ನು ಕರ್ಮ ಅಂದರೆ ಈ ಶರೀರದಿಂದ ನಾವು ಒಂದು ಕೆಲಸ ಕಾರ್ಯಗಳನ್ನು ನಾವು ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಅದು ವ್ಯವಸಾಯ ಇರ್ಬೋದು ಅಥವಾ ಬೇರೆ ಇನ್ನೊಂದು ಕೆಲಸ ಇರ್ಬೋದು, ಯಾವುದೇ ಒಂದು ಕರ್ಮ ನಾವು ಮಾಡ್ತಕ್ಕಂಥದ್ದು ಏನಿದೆ ಆ ಎಲ್ಲ ಕರ್ಮಗಳ ಮೂಲಕ ನಾನು ದೇವರು ಅಂತಕ್ಕಂಥ ಒಂದು ಪರಮ ಸತ್ಯವನ್ನು ಅರಿತು
ಕರ್ಮದ ಫಲಾಪೇಕ್ಷೆ ಇಲ್ಲದೇ ಎಲ್ಲ ಕರ್ಮಗಳನ್ನು ಮಾಡಿಕೊಳ್ಳುತ್ತಾ ಆ ಶುಭ ಕರ್ಮ ಇರ್ಬೋದು ಅಥವಾ ಅಶುಭ ಕರ್ಮ ಇರ್ಬೋದು ಎಲ್ಲ ಕರ್ಮಗಳನ್ನು ನಾನು ದೈವತ್ವ ಭಾವದಿಂದ ನೋಡ್ತಕ್ಕಂಥದ್ರಿಂದ ನನ್ನನ್ನು ನಾನು ದೈವತ್ವ ಅಥವಾ ನಾನೇ ಭಗವಂತ ಅಂತಕ್ಕಂಥ ಒಂದು ಸತ್ಯವನ್ನು ಪರಮ ಸತ್ಯವನ್ನು ಅರಿಯುವುದೇ ಕರ್ಮಯೋಗ. ಇನ್ನು ರಾಜಯೋಗ ಅಥವಾ ಕ್ರಿಯಾಯೋಗ ಅಂತಲೂ ಕರೀತಾರೆ ಇದನ್ನು. ಅಂದರೆ ಧ್ಯಾನದ ಮೂಲಕ ನನ್ನನ್ನು ನಾನು ಅರ್ಥಕೊಳ್ತಕ್ಕಂಥದ್ದು, ಧ್ಯಾನದ ಮೂಲಕ ನಾನು ಆ ಭಗವಂತನ ಸ್ವರೂಪ, ಸಚ್ಚಿದಾನಂದನ ಸ್ವರೂಪ, ಆ ಬ್ರಹ್ಮ ಸ್ವರೂಪ, ಆ ಪರಬ್ರಹ್ಮ ಸ್ವರೂಪ ಅಂತಕ್ಕಂಥದ್ದನ್ನು ನಾವು ಅರ್ಥೈಸ್ಕೊಳ್ಳೋದೇನಿದೆ ಅದನ್ನೇ ನಾವು ಧ್ಯಾನ ಯೋಗ ಅಥವಾ ರಾಜಯೋಗ ಅಥವಾ ಕ್ರಿಯಾಯೋಗ ಅಂತಕ್ಕಂಥ ಒಂದು ಅರ್ಥದಲ್ಲಿ ನಾವು ನೋಡ್ತೀವಿ. ಇದು ಸಾರಾಂಶ ನಾನು ಹೇಳ್ತಾ ಇರತಕ್ಕಂಥ. ಈ ಸಾರಾಂಶ ಅರ್ಥ ಆದರೆ ನಾವು ಈ ಸಾರಾಂಶವನ್ನು ತಿಳ್ಕೊಂಡ್ರೆ ನಮಗೆ ಕ್ಲಿಯರ್ ಅರ್ಥ ಆಗುತ್ತೆ. ನಾವೆಲ್ಲ ಮಾಡ್ತಕ್ಕಂಥದ್ದು ಇದಕ್ಕೆ. ಅಂದರೆ ಈ ಎಲ್ಲ ಯೋಗಗಳನ್ನು ನಾವು ಮಾಡೋದು ಏನಕ್ಕೆ, ಅಥವಾ ಎಲ್ಲ ಗ್ರಂಥಗಳನ್ನು ಓದೋದು ಏನಕ್ಕೆ, ಅಥವಾ ಎಲ್ಲ ಸತ್ಸಂಗವನ್ನು ಮಾಡ್ತಕ್ಕಂಥದ್ದು ಏನಕ್ಕೆ, ಇದೆಲ್ಲ ಅದಕ್ಕೆ ನಾನು ಯಾರು ಅಂತಕ್ಕಂಥದ್ದನ್ನು ತಿಳ್ಕೊಳ್ಳೋದಕ್ಕೆ ಅಷ್ಟೇ ಇಲ್ಲಿರತಕ್ಕಂಥ ಒಂದು ಸತ್ಯ. ಈ ಸತ್ಯ ತಿಳ್ಕೊಳ್ಳೋದು ಥಿಯಾಟಿಕಲ್ ಆಗಿ ಬೇಗ ಈಸಿಯಾಗಿರ್ತಕ್ಕಂಥದ್ದು ಒಂದು ಸತ್ಯ. ಅಂದರೆ ನಾನು ಭಗವಂತ ಅಂದರೆ ನಾನು ತಿಳ್ಕೊಂಡೆ ಅಂತ ನಾವು ಖುಷಿ ಆಗ್ಬೋದು. ಅದು ಖುಷಿ ಅಲ್ಲ, ಆ ಭಾವ ನನ್ನಲ್ಲಿ ಇರಬೇಕಾಗುತ್ತೆ. ಪ್ರತಿ ಕ್ಷಣದಲ್ಲೂ, ಪ್ರತಿ ಅಂಶದಲ್ಲೂ, ಪ್ರತಿ ಕೆಲಸ ಮಾಡುವಾಗಲೂ, ಪ್ರತಿಯೊಬ್ಬರನ್ನು ನೋಡಿದಾಗಲೂ, ಪ್ರತಿಯೊಬ್ಬರನ್ನು ಇದನ್ನೇ ನಾವು ಕಲಿಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ಇದು ನಮಗೆ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶ. ಇಲ್ಲಿ ನಮಗೆ ಚಾಲೆಂಜಸ್ ಇರ್ತಕ್ಕಂಥದ್ದು. ಯಾಕಂದರೆ ಎಲ್ಲರೂ ಹೇಳ್ತಾರೆ ಇದನ್ನೆಲ್ಲರೂ ನಾವು ತಿಳ್ಕೊಳ್ತೇವೆ. ಎಲ್ಲರೂ ನಾವು ಏನಂತ ತಿಳ್ಕೊಳ್ತೇವೆ, ನಾವು ಭಗವಂತ ಅಂತಕ್ಕಂಥ ಅದನ್ನೇ ಎಲ್ಲರೂ ಹೇಳಿರ್ತಕ್ಕಂಥದ್ದು. ಅದನ್ನೇ ಸ್ವಸ್ವರೂಪಾನಂದ ಅನುಶಾಸನ ಅಥವಾ ಆ ಶಾಸನ ಅಂತಕ್ಕಂಥದ್ದೇನಿದೆ ಅದರ ಅರ್ಥ ಏನು ಅಂತಂದರೆ ನನ್ನ ಸ್ವರೂಪದ ಒಳಗಡೆ ನಾನು ಅರ್ಥೈಸ್ಕೊಳ್ತಕ್ಕಂಥದ್ದು, ನನ್ನ ಸ್ವರೂಪದಲ್ಲಿ ನಾನು ಅನುಸಂಧಾನ ಆಗ್ತಕ್ಕಂಥದ್ದು. ಅದನ್ನೇ ನಮ್ಮ ಪತ್ರಿಜಿಯವರು ಏನು ಹೇಳ್ತಾರೆ, ಈಗೇನು ದೇಹ ಏನಿದೆ, ಮನಸ್ಸೇನಿದೆ ಅಥವಾ ಬುದ್ಧಿ ಏನಿದೆ, ನೆಕ್ಸ್ಟ್ ಆತ್ಮ ಏನಿದೆ, ಸರ್ವಾತ್ಮ ಏನಿದೆ, ಈ ಸರ್ವಾತ್ಮನಲ್ಲಿ ಲೀನ ಆಗ್ತಕ್ಕಂಥದ್ದು. ಅದಕ್ಕೆ ನಾವು ಜ್ಞಾನ ಮುದ್ರೆಯನ್ನು ಇಟ್ಕೊಳ್ತೀವಿ. ಜ್ಞಾನ ಮುದ್ರೆ ಅಂದರೆ ಇಲ್ಲಿ ಏನನ್ನು ಕಳ್ಕೊಳ್ತೇವೆ ನೋಡಿ. ಇದೆ ಜ್ಞಾನ ಮುದ್ರೆ ಅಂದಾಗ ಆತ್ಮ ಮಾತ್ರ ಸರ್ವಾತ್ಮದಲ್ಲಿ ಒಂದಾಗುತ್ತೆ, ಮತ್ತು ಇಲ್ಲಿ ಮನಸ್ಸಿರೋದಿಲ್ಲ, ದೇಹ ಇರೋದಿಲ್ಲ, ಬುದ್ಧಿ ಇರೋದಿಲ್ಲ. ಇವನ್ನ ಕಳ್ಕೊಳ್ತಕ್ಕಂಥದ್ದು, ಇವನ್ನ ಲಯಗೊಳಿಸಿದಾಗ ಮಾತ್ರ ಆತ್ಮ ಸರ್ವಾತ್ಮನಲ್ಲಿ ಲೀನ ಆಗುತ್ತೆ ಅಂತಕ್ಕಂಥದ್ದು. ಅಥವಾ ನಮ್ಮ ಕಾನ್ಸಿಯಸ್ ಅಥವಾ ನಮ್ಮ ಪ್ರಜ್ಞೆ ಏನಿದೆ, ಆ ಪ್ರಜ್ಞೆ ಸೂಪರ್ ಕಾನ್ಸಿಯಸ್ ಅಂತ ಏನು ಕರಿತೀವೋ ಅಥವಾ ಸರ್ವ ಪ್ರಜ್ಞೆ ಅಂತ ಏನು ಕರಿತೀವೋ ಆ ಪ್ರಜ್ಞೆಯಲ್ಲಿ ಒಂದಾಗುತ್ತೆ. ಆ ಒಂದಾಗ್ತಕ್ಕಂಥದ್ದೇ ನಮ್ಮ ಗೋಲು ಅಥವಾ ನಮ್ಮ ಗುರಿ, ನಮ್ಮ ಜೀವನದ ಗುರಿ ಆಗಬೇಕು. ಅಂದರೆ ಅದರ ಅರ್ಥ ಏನು ಅಂತಂದರೆ ನಾನು ಈ ಪರಬ್ರಹ್ಮ ಅಂತ ಏನು ಕರಿತೀವಿ ಅಥವಾ ಕಾನ್ಸಿಯಸ್ ಅಂತ ಏನು ಕರಿತೀವಿ ಅಥವಾ ಪ್ರಜ್ಞೆ ಅಂತ ಏನು ಕರಿತೀವಿ ಅಥವಾ ಸಚ್ಚಿದಾನಂದ ಸ್ವರೂಪ ಅಂತ ಏನು ಕರಿತೀವಿ, ಇವು ಹೆಸರುಗಳು ಬೇರೆ ಬೇರೆ ಅಷ್ಟೇ, ಎಲ್ಲ ಸತ್ಯ ಒಂದೇನೇ ಇರೋದು. ಈ ಸರ್ವಾತ್ಮ ಏನಿದಾನೆ, ಈ ಸರ್ವಾತ್ಮನಲ್ಲಿ ಸ್ವರೂಪನೇ ನಾನು. ಆ ಸ್ವರೂಪವನ್ನು ಪಡ್ಕೊಂಡು ಆತ್ಮದ ಸ್ವರೂಪದಲ್ಲಿ ನಾನು ಈ ದೇಹವನ್ನು ಧರಿಸಿದ್ದೀನಿ. ಮತ್ತು ಈ ದೇಹದಿಂದ ನಾನು ಆ ಒಂದು ಪರಮಾತ್ಮನ ಸ್ವರೂಪದಲ್ಲಿ ನಾನು ಲೀನ ಆಗಬೇಕು ಅಂತಕ್ಕಂಥದ್ದನ್ನು, ಆ ಲೀನ ಆಗ್ತಕ್ಕಂಥದ್ದೇನಿದೆ, ಒಂದಾಗ್ತಕ್ಕಂಥದ್ದೇನಿದೆ, ಅದೇ ಯೋಗ. ಈಗ ಅರ್ಥ ಆಯಿತು ಅನ್ಸುತ್ತೆ ಯೋಗ ಅಂದರೆ ಇಷ್ಟೇ ಯೋಗ ಅಂತ. ನಾವು ಸುಮ್ಮನೆ ಏನೇನೋ ನಾವು ಪ್ರಾಕ್ಟೀಸ್ ಮಾಡ್ತಕ್ಕಂಥದ್ದಲ್ಲ. ಅಂದರೆ ಸ್ಪಷ್ಟವಾಗಿ ನಾವು ತಿಳ್ಕೊಂಡ್ರೆ ಇದೇ ಇದೆ. ಅದಕ್ಕೆ ನಮ್ಮ ಪತ್ರಿಜಿಯವರು ಭಾಳ ಸಿಂಪಲ್ಲಾಗಿ ಅವ್ರು ಹೇಳ್ತಕ್ಕಂಥದ್ದು, ನೀವೇನೇ ಪ್ರಶ್ನೆ ಕೇಳಿದ್ರು ಧ್ಯಾನ ಮಾಡಿ ಅಂತ, ಬೇರೆದೇನು ಹೇಳೋದು. ಅವ್ರಿಗೆ ಅರ್ಥ ಆಗಿದೆ. ಅಂದರೆ ಅದರ ಅರ್ಥ ಏನು, ಯೋಗ ಅಂದರೆ ಧ್ಯಾನ ಅಂತಕ್ಕಂಥದ್ದು ಅವ್ರು ಕ್ಲಿಯರ್ ಆದಮೇಲೆ ಅದಕ್ಕೋಸ್ಕರನೇ ಪ್ರತಿಯೊಬ್ಬರು ಎಂಥ ಕಷ್ಟದಲ್ಲಿ ಬಂದವ್ರಿಗೂ ಸಹ ಅವ್ರು ಹೇಳ್ತಕ್ಕಂಥದ್ದು ಒಂದೇ ಮಾತು, ಧ್ಯಾನ ಮಾಡು, ಎಲ್ಲಕ್ಕೂ ನಿನಗೆ ಪರಿಹಾರ ಸಿಗುತ್ತೆ ಅಂತಕ್ಕಂಥದ್ದು. ನಾವು ಇದನ್ನು ರಿಸರ್ಚ್ ಮಾಡ್ತಾ ಹೋದೆ ನಾನು, ಯಾಕೆ ಇವ್ರು ಹಿಂಗೆ ಹೇಳ್ತಾರೆ, ಅಥವಾ ಈ ಧ್ಯಾನದಿಂದ ಎಲ್ಲ ಇರೋದಕ್ಕೆ ಸಾಧ್ಯನಾ ಎಂಬುದನ್ನು ಎಲ್ಲ ನಾವು ಪರಿಗಣಿಸಿದಾಗ ಎಲ್ಲ ಗ್ರಂಥಗಳ ಕೊನೆಯ ಗುರಿಯೂ ಸಹ ಅದೇ, ಪತ್ರಿಜಿ ಹೇಳ್ತಕ್ಕಂಥ ಗುರಿಯೂ ಸಹ ಅದೇ. ಅಂದರೆ ನಿಮ್ಮ ಇಷ್ಟ, ಯಾರು ಬೇಕಾದ್ರೂ ಇದರಲ್ಲೇ ಹೋಗಿ ಅಂತ ಅಲ್ಲ. ಈಗ ಉದಾಹರಣೆಗೆ ನೋಡಿ, ಪರಮಾತ್ಮ ಅಂತಕ್ಕಂಥದ್ದು ನಾವು ಆಕಾಶದ ಕಡೆಗೆ ನೋಡೇನೆ ನಾವು ಪರಮಾತ್ಮ ಅಂತಕ್ಕಂಥದ್ದನ್ನು ಕೈ ಮುಗಿತೀವಿ ಅಂತ ಇಟ್ಕೊಳ್ಳೋಣ. ಸುಮ್ಮನೆ ಆಕಾಶಕ್ಕೆ ನಾನು ಸೈಕಲ್ ಓಡಿಸ್ತಾ, ನಾನು ಸೈಕಲ್ನಿಂದ ನಾನು ಆಕಾಶಕ್ಕೆ ಹೋಗ್ತೀನಿ ಅಂದರೆ ನಿಮ್ಮ ದೃಷ್ಟಿ, ನೀವು ಸೈಕಲಲ್ಲೇ ಇರಬೇಕಾಗತ್ತೆ. ಅಲ್ಲೇ ಜನ್ಮಗಳನ್ನು ಕಲಿತು ಆಮೇಲೆ ತದನಂತರದಲ್ಲಿ ಓಹೋ ಈ ಸೈಕಲಿಂದ ನಾನು ಅಲ್ಲಿಗೆ ಹೋಗೋಕ್ಕಾಗಲ್ಲ ಅಂತ ನಿಮ್ಗೆ ಅರ್ಥೈಸ್ಕೊಂಡಿದ್ದ ಆದಮೇಲೆ, ಉದಾಹರಣೆಗೆ ನಾನು ಹೇಳೋದಾದರೆ ಆವಾಗ ಸ್ಕೂಟ್ರ್ ನೀಡಿತೀರ, ಅಲ್ಲಿನಷ್ಟು ಜನ್ಮಗಳನ್ನು ಕಳೀತೀರ. ಆಮೇಲೆ ನಿಮಗೆ ಜ್ಞಾನೋದಯ ಆಗುತ್ತೆ, ಅನೇಕ ಜನ್ಮಗಳನ್ನು ಸ್ಕೂಟ್ರಲ್ಲಿ ಎತ್ತಿತ್ತಾದಮೇಲೆ. ಆಮೇಲೆ ನಮಗೆ ಕಾರ್ ಬರುತ್ತೆ, ಕಾರ್ ಆದಮೇಲೆ ಸೂಪರ್ ಕಾರ್ಗಳು ಬರುತ್ತೆ. ಅದೆಲ್ಲ ಆದಮೇಲೂ ಈ ಸೂಪರ್ ಕಾರ್ಗಳಲ್ಲೂ ಸಹ ನಾನು ಹೋಗೋಕ್ಕಾಗಲ್ಲ ಅಂದಮೇಲೆ ಫ್ಲೈಟ್ ಹತ್ತೀವಿ.
ಫ್ಲೈಟ್ ಹತ್ತಿದ್ದಾದಮೇಲೆ ಒಂದು ಸ್ವಲ್ಪ ಆಕಾಶದ ಹತ್ತಿರಕ್ಕೆ ನಾವು ಹಾರಾಡ್ತೀವಿ. ಆಮೇಲೆ ತದನಂತರದಲ್ಲಿ ಇದರಿಂದನೂ ಸಾಧ್ಯತೆ ಇಲ್ಲ ಅಂತ ಗೊತ್ತಾದ್ಮೇಲೆ ಈಗ ರಾಕೆಟ್ ಬಿಡ್ತೀವಲ್ಲ, ಅನೇಕ ಗ್ರಹಗಳಿಗೂ ಹೋಗುತ್ತೆ ಅದು. ಆ ರಾಕೆಟ್ನ ಮೂಲಕ ಹೋಗ್ತಕ್ಕಂಥ ಒಂದು ಬ್ರಹ್ಮವಿದ್ಯೆಯನ್ನು ನಮ್ಮ ಪತ್ರಿಜಿಯವರು ಕಟ್ಕೊಟ್ಟಿದ್ದಾರೆ. ಇದನ್ನು ಬಹಳ ಅದ್ಭುತವಾಗಿ ನಾವು ಅರ್ಥೈಸ್ಕೊಳ್ಬೇಕು. ಈ ಧ್ಯಾನದ ಮೂಲಕ ನೀವು ರಾಕೆಟ್ನ ರೀತಿಯಲ್ಲಿ ರಭಸದಿಂದ ನೀವು ಹೋಗ್ಬೋದು, ಇದು ಯಾವುದೂ ಇಲ್ಲದೇನೆ. ಈಗ ಅರ್ಥ ಆಯ್ತರ? ಯಾಕೆ ಇದೆಲ್ಲ ಮಾಡಬೇಕಾ ಮಾಡಬೇಡೋದ ಅಂತಕ್ಕಂಥದ್ದು ಇವೆಲ್ಲ ಈ ಥರದಲ್ಲಿ ಇದ್ದಾವೆ. ಇವು ಯಾವ ತಪ್ಪು ಅಂತಲ್ಲ, ಎಲ್ಲ ಮಾರ್ಗಗಳೇ. ಬಟ್ ಅಲ್ಲಿ ಹೋಗ್ತೀವ ಬಿಡ್ತೀವ ಅಂತಕ್ಕಂಥದ್ದು ನಮಗೆ ನಾವು ಅರ್ಥೈಸ್ಕೊಳ್ಬೇಕಾಗತ್ತೆ. ಇದನ್ನು ಎಲ್ಲ ಅಧ್ಯಯನ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ, ಇಲ್ಲಾಂದರೆ ಗೊತ್ತಾಗಲ್ಲ. ಇದರ ಸೀಕ್ರೆಟ್ ಏನಿದೆ, ಇದ್ರ ಸೀಕ್ರೆಟ್ ಗೊತ್ತಾಗಲ್ಲ. ಈ ಸೀಕ್ರೆಟ್ ಗೊತ್ತಾಗೋದು ಯಾವಾಗಾದರೆ ಎಲ್ಲ ಅರ್ಥ ಆದರೂ ಗೊತ್ತಾಗಲ್ಲ. ಎಲ್ಲ ಅರ್ಥ ಆದಾಗ ಇಷ್ಟು ಈಜಿ ಇದೆಯಾ ಅಂತಕ್ಕಂಥದ್ದು ಆಗ ಈಜಿ ಆಯಿತು. ಈಗ ನಮಗೆ ಯೋಗಕ್ಕೆ ಹೋಗೋದು ಅರ್ಥ ಆಯಿತು, ಪರಮಾತ್ಮನಲ್ಲಿ ಲೀನ ಆಗ್ತಕ್ಕಂಥ ದಾರಿ ಗೊತ್ತಾಯಿತು. ಯಾವುದರಲ್ಲಿ? ಥಿಯಾಟಿಕಲಲ್ಲಿ, ಅಂದರೆ ಥಿಯರಿ, ಇದರಲ್ಲಿ ಸೆಂಟೆನ್ಸ್ ರೂಪದಲ್ಲಿ ಅಥವಾ ವಾಕ್ಯ ರೂಪದಲ್ಲಿ ನಾನು ಭಗವಂತನ ಸ್ವರೂಪ, ಸಚ್ಚಿದಾನಂದನ ಸ್ವರೂಪ, ಬ್ರಹ್ಮನಂದ ಸ್ವರೂಪ, ನಾನು ಆ ಸ್ವರೂಪನೇ ನಾನು ಆಗಿದ್ದೀನಿ ಅಂತಕ್ಕಂಥದ್ದನ್ನು ವಾಕ್ಯಗಳು ನಮಗೆ ನಮ್ಮ ತಲೆಗೆ ಗೊತ್ತಾಗಿದೆ. ಆದರೆ ಈಗ ಅದನ್ನು ಪ್ರಾಕ್ಟೀಸ್ ಮಾಡ್ತಕ್ಕಂಥದ್ದು ಇರ್ತಕ್ಕಂಥದ್ದು ಇಲ್ಲಿ ಇರ್ತಕ್ಕಂಥದ್ದು ಇದು ಚಾಲೆಂಜಸ್. ಅಂದರೆ ಪ್ರತಿಯೊಂದು ಜಾತಿಯವನು ಬಂದಾಗಲೂ ಸಹ ನಾನು ಅವನನ್ನು ಪರಮಾತ್ಮನ ಸ್ವರೂಪದಲ್ಲಿ ಟ್ರೀಟ್ ಮಾಡ್ತಕ್ಕಂಥ ಒಂದು ಭಾವ ನನ್ನಲ್ಲಿ ಬರಬೇಕು, ಅದು ಚಾಲೆಂಜಸ್. ಅಥವಾ ಬೇರೆ ಯಾವುದೇ ಒಂದು ಧರ್ಮದ ವ್ಯಕ್ತಿ ಬಂದಾಗಲೂ ಸಹ, ಬೇರೆ ಧರ್ಮದ ವ್ಯಕ್ತಿ, ಆಗ ನಾನು ಪರಮಾತ್ಮನ ಸ್ವರೂಪದಲ್ಲಿ ಟ್ರೀಟ್ ಮಾಡ್ತಕ್ಕಂಥದ್ದು. ನಮ್ಮ ಜಾತಿಯವನು ಅಥವಾ ನಮ್ಮ ಧರ್ಮದವನು ಬಂದಾಗಲೂ ಸಹ ಆ ಪರಮಾತ್ಮನ ಸ್ವರೂಪ ಅಂತಲೇ ನಾನು ಟ್ರೀಟ್ ಮಾಡಬೇಕಾಗುತ್ತೆ. ಬೇರೆಯವರು ಬಂದಾಗಲೂ ಸಹ ನಾನು ಟ್ರೀಟ್ ಮಾಡಬೇಕಾಗುತ್ತೆ. ಇದು ಇರೋದು ಚಾಲೆಂಜಸ್ ಇರ್ತದೆ. ಯಾಕೆಂದರೆ ಅದು ನಮ್ಮನೆಗೆ ಕಲಿಸ್ಕೊಟ್ಟಿಲ್ಲ. ಕರೆಕ್ಟ್ರಾ? ಎಲ್ಲಿ ಚಾಲೆಂಜಸ್ ಎದುರಿಸ್ತಾ ಇದ್ದೀವಿ ಅಂತ. ಯಾಕೆ ನಾವೆಲ್ಲರೂ ಅಲ್ಲಿಗೆ ಹೋಗ್ತಾ ಇಲ್ಲ? ಅದಕ್ಕೆ ನಮ್ಮ ಪತ್ರಿಜಿ ಅವರು ಏನು ಹೇಳಿದ್ರು ಅಂದರೆ, ನೀವೇನು ಮಾಡಬೇಡ, ಧ್ಯಾನ ಮಾಡ್ತಾ ಅಲ್ಲಿ ಹೋಗ್ತೀಯ ನೀನು. ಅದಕ್ಕೆ ನಮ್ಮ ಪಿರಮಿಡ್ ಮಾಸ್ಟರಲ್ಲಿ ಅದು ಯಾವುದೂ ಇರಲ್ಲ. ಕರೆಕ್ಟ್ ತಾನೆ? ಒಂದು ಪಕ್ಷ ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಅಂದರೆ ಇನ್ನೂ ಪರ್ಫೆಕ್ಟ್ ಪಿರಮಿಡ್ ಮಾಸ್ಟರ್ ಆಗಿಲ್ಲ ಅಂತ, ಇಷ್ಟೇ. ನೀವು ಪರ್ಫೆಕ್ಟ್ ಪಿರಮಿಡ್ ಮಾಸ್ಟರ್ ಆಗಿದ್ದೀರಾ ಅಂದರೆ ಅದು ನಮ್ಮಲ್ಲಿ ಇರಲ್ಲ. ಇದು ಪತ್ರಿಜಿ ಅವರು ಕಟ್ಕೊಟ್ಟಿರ್ತಕ್ಕಂಥ ಒಂದು ಅಂಶ. ಇನ್ನು ಅದೇ ರೀತಿಯಲ್ಲಿ ಈಗ ನಾವು ಇದರಲ್ಲಿ ನಿಮಗೆ ಇನ್ನೊಂದು ಉದಾಹರಣೆಯನ್ನು ನಾವು ಕೊಡೋದಾದರೆ, ಅದಕ್ಕೆ ಈ ಭಕ್ತಿ ಯೋಗದಲ್ಲಿ ಒಂದು ಮುನಿ ಇರ್ತಾನೆ, ಜ್ಞಾನಯೋಗದ ಒಬ್ಬ ಮುನಿ ಇರ್ತಾನೆ, ಕರ್ಮಯೋಗದ ಒಬ್ಬ ಮುನಿ ಇರ್ತಾನೆ, ರಾಜಯೋಗದ ಒಬ್ಬ ಮುನಿ ಇರ್ತಾನೆ. ಅಂದರೆ ಈ 4 ಜನಕ್ಕೂ ಸಹ ಒಬ್ಬೊಬ್ಬರದ್ದು ನಂದೇ ಗ್ರೇಟು ಅಂತ ಹೇಳ್ಕೊಳ್ತಾ ಇರ್ತಾನೆ. ಈ ಭಕ್ತಿ ಯೋಗದ ಮುನಿ ಅವರೆಲ್ಲ ಏನೋ ಮಾಡ್ತಾರೆ, ಅವ್ರಿಗೆ ದೇವರಂಬೋದೇ ಗೊತ್ತಿಲ್ಲ, ನಾನು ದೇವ್ರ ಸ್ವರೂಪವನ್ನು ಇಟ್ಕೊಂಡು ನಾನು ಪೂಜೆ ಮಾಡ್ತಿದ್ದೀನಿ ಅಂತಕ್ಕಂಥದ್ದು ಅವನಿಗೆ ಅಹಂ ಇರುತ್ತೆ. ಇವನು ಜ್ಞಾನ ಯೋಗದನಿಗೆ ಅವನು ಏನೋ ಬರೀ ವಿಗ್ರಹನ ಪೂಜೆ ಮಾಡ್ತಾನೆ, ಅವನಿಗೆ ಅರಿವೇ ಇಲ್ಲ ಇದ್ರದ್ದು ಅಂತ ಅವನಿಗೆ ಅಹಂ ಇರುತ್ತೆ. ಮತ್ತು ಇವರೆಲ್ಲ ಬರೇ ಇದರಲ್ಲಿ ಪ್ರಜ್ಞೆಯಲ್ಲಿದ್ದಾನೆ, ಇದನ್ನೇ ದೇವರು ಅಂತ ಇವನು ನಂಬಿದ್ದಾನೆ, ಅವನು ವಿಗ್ರಹ ನಂಬಿದ್ದಾನೆ. ನಾನು ಸ್ವತಃ ನನ್ನ ಶರೀರದ ಮೂಲಕ ನಾನು ಕರ್ಮ ಮಾಡ್ತಿದ್ದೀನಿ, ನಾನೇ ಗ್ರೇಟು ಅಂತಕ್ಕಂಥದ್ದು ಇವರು ಅರ್ಥೈಸ್ಕೊಳ್ತಾರೆ. ಇನ್ನೊಬ್ಬರು ನಾನು ಧ್ಯಾನ ಮಾಡ್ತಾಯಿದ್ದೀನಿ, ಧ್ಯಾನದ ಮೂಲಕ ಇವರೆಲ್ಲರಿಗಿಂತ ನಾನು ಯೋಗಿ ಆಗ್ತೀನಿ ಅಂತಕ್ಕಂಥ ಈ ಥರ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಅಹಂಕಾರಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಯೋಗಿಗಳು, ಈ ಮುನಿಗಳಿರ್ತಾರೆ, ಈ 4 ಜನ. ಈ ಥರ ಒಬ್ಬೊಬ್ಬರು ಹೇಳ್ಕೊಂಡು ಈ ಥರ ವಾದಗಳು ಮಾಡ್ಕೊಂಡು ಕೂತಿರ್ತಾರೆ ಒಂದು ಪ್ರಕೃತಿಯಲ್ಲಿ. ಇದಕ್ಕಿದ್ದಂತೆ ಮಳೆ ಬಂದುಬಿಡುತ್ತೆ. ಮಳೆ ಬಂದ ತಕ್ಷಣ ಏನು ಮಾಡ್ತಾರೆ ಅಂತಂದರೆ, ಅವರು ಒಂದು ಅಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಒಂದು ದೇವಸ್ಥಾನಕ್ಕೆ ಓಡೋಗ್ತಾರೆ. ಆ ದೇವಸ್ಥಾನವೂ ಸಹ ಎಲ್ಲ ಬಿದ್ದೋಗಿರುತ್ತೆ. ಆಮೇಲೆ ಗರ್ಭದ ಗುಡಿ ಮಾತ್ರ ಇರುತ್ತೆ, ಅದು ಸಹ ವಿಗ್ರಹ ಮಾತ್ರ ಇರುತ್ತೆ, ಅದು ಸಹ ಕೆಲವೊಂದು ಬಂಡೆ ಹಿಂಗೆ ಕೌತಿರುತ್ತೆ ಅಲ್ಲಿನೂ ಸಹ, ಅದು ಸಹ ಇನ್ನೂ ಗರ್ಭದ ಗುಡಿ ಅಷ್ಟೊಂದು ನೀಟಾಗಿರಲ್ಲ. ಆಗ ಆ ವಿಗ್ರಹನ ಎಲ್ಲ 4 ಜನನೂ ತಬ್ಕೊಳ್ತಾರೆ. ತಬ್ಕೊಂಡಾಗ ಆಗ ಒಂದೇ ಮನಸ್ಸಿನಿಂದ ಆ ವಿಗ್ರಹವನ್ನು ಹಿಡ್ಕೊಳ್ತಾರೆ ಎಲ್ಲರೂ 4 ಜನನು. ಆಗ ಆ ವಿಗ್ರಹದಿಂದ ದೇವರು ಪ್ರತ್ಯಕ್ಷ ಆಗ್ತಾನಂತೆ. ಆಗ ಇವ್ರು 4 ಜನ ಕೇಳಿದ್ರಂತೆ, ನಾನು ಇಷ್ಟು ವರ್ಷ ನಿಮ್ಮನ್ನು ಪೂಜೆ ಮಾಡಿದ್ದೀನಿ, ನಮಗೆ ಪ್ರತ್ಯಕ್ಷ ಆಗಲಿಲ್ಲ. ಇಷ್ಟು ವರ್ಷ ನಾನು ಜ್ಞಾನದನ್ನು ದಯಿಸಿದ್ದೀನಿ, ಅದನ್ನು ಅರ್ಥೈಸ್ಕೊಂಡಿದ್ದೀನಿ, ನೀವು ನನಗೆ ಸಿಗಲಿಲ್ಲ. ನಾನು ಇಷ್ಟು ವರ್ಷ ನಾನು ಕರ್ಮಗಳನ್ನು ಮಾಡಿದ್ದೀನಿ, ನನಗೆ ಪ್ರತ್ಯಕ್ಷ ಆಗಲಿಲ್ಲ. ಇಲ್ಲಿ ನಾನು ಇಷ್ಟು ವರ್ಷ ಧ್ಯಾನ ಮಾಡಿದ್ದೀನಿ, ನನಗೆ ಸಿಗಲಿಲ್ಲ, ಈಗ ಸಿಕ್ಬಿಟ್ರಲ್ಲ, ಈಗ ಪ್ರತ್ಯಕ್ಷ ಆಗ್ಬಿಟ್ರಲ್ಲ, ಇದರ ಮಹತ್ವ ಏನು ಅಂತ. ಆಗ ದೇವರು ಹೇಳೋದಂತೆ, ನೀವೆಲ್ಲ ಅಹಂಗಳನ್ನೆಲ್ಲ ಬಿಟ್ಟು ಒಂದೇ ಮನಸ್ಸಿನಿಂದ ಒಂದೇ ಇದರಿಂದ ನೀವು ಈ ಗ್ರಹವನ್ನು ಯಾವಾಗ ಒಪ್ಕೊಂಡ್ರಿ, ಆ ಒಂದೇ ಮನಸ್ಸಿನಿಂದ ನೀವು 4 ಜನನ ಒಂದೇ ಮನಸ್ಥಿತಿಯಲ್ಲಿದ್ರಿ. ಆಗ ಅವ್ರು ಒಂದೇ ಮಳೆಯಿಂದ ತಪ್ಪಿಸ್ಕೊಳ್ಬೇಕು ಅಂಬೋದು ಒಂದೇ ಅವಾಗಿರೋದು, ಬೇರೆದೇನು ಆಪ್ಷನ್ ಇಲ್ಲ ಅವ್ರಿಗೆ.
ಆ ಒಂದೇ ಮನಸ್ಸಿನಿಂದ ನೀವು ಯಾವಾಗ ನನ್ನನ್ನು ರಕ್ಷಣೆ ಮಾಡಿ ಅಂತಕ್ಕಂಥ ತಪ್ಪುಕೊಂಡ್ರೆ ಆಗ ನಾನು ನಿಮಗೆ ಪ್ರತ್ಯಕ್ಷ ಆಗಿದ್ದೀನಿ. ಅದನ್ನೇ ವೀನಿಯನ್ ಅಂತ ಒಗ್ಗೂಡಿಸುವಂತಕ್ಕಂಥದ್ದು ಯೋಗ ಅಂತಕ್ಕಂಥದ್ದು ಹೇಳ್ತಕ್ಕಂಥದ್ದು. ವೀನಿಯನ್ ಅಥವಾ ಈಜು ಅಂತಕ್ಕಂಥ ಒಂದು ಪದ ಏನಿರುತ್ತೆ ಅದು ವೀನಿಯನ್ ಒಗ್ಗೂಡಿಸುವಂಥದ್ದು. ಒಗ್ಗೂಡಿಸ್ತಕ್ಕಂಥ ಒಂದು ಕೆಲಸ ಆಗಬೇಕು. ನಾವೆಲ್ಲರೂ ಒಂದೇ ಅಂತಕ್ಕಂಥ ಒಂದು ಭಾವನೆ ನಮ್ಮಲ್ಲಿ ಬೆಳಿಬೇಕು. ನಮ್ಮಲ್ಲಿ ಮನಸ್ಸಿನಿಂದ ಮಾಡಿಕೊಂಡಿರ್ತಕ್ಕಂಥ ಈ ಸೊಸೈಟಿಯಲ್ಲಿರ್ತಕ್ಕಂಥ ಈ ಕಶ್ಮಲಗಳೇನಿದೆ, ಈ ಜಾತಿ ಧರ್ಮ ಕುಲ ಇವೆಲ್ಲ ಅಂಶಗಳನ್ನು ಬಿಡಬೇಕಾಗತ್ತೆ. ಆಗ ಮಾತ್ರ ಆ ಮಲಿನತೆಯನ್ನು ಕಳ್ಕೊಂಡಾಗ ಮಾತ್ರ ನಾವು ಭಗವಂತರಾಗೋದಕ್ಕೆ ಸಾಧ್ಯತೆ ಇದೆ. ಇಲ್ಲಾಂದರೆ ಆ ಪರದೆ ನಮ್ಮ ಈ ದೇಹದಲ್ಲಿ ಈ ಆತ್ಮದಲ್ಲಿ ಇರೋವರೆಗೂ ನಾವು ಭಗವಂತನ ಸ್ವರೂಪ ಪಡೆಯೋದಕ್ಕೆ ಸಾಧ್ಯತೆ ಇಲ್ಲ ಅಂತಕ್ಕಂಥ ಒಂದು ಅಂಶವನ್ನು ನೀವೆಲ್ಲರೂ ಅರ್ಥೈಸ್ಕೊಳ್ಬೇಕಾಗುತ್ತೆ. ಇನ್ನು ಇದೆಲ್ಲ ಸರಿ ಸರ್, ಇದು ಹೇಗೆ ಅಂತಕ್ಕಂಥದ್ದನ್ನು ನಮ್ಮಲ್ಲಿ ನಮಗೆ ದೇವರಿದ್ದಾನೆ ಅಂತಕ್ಕಂಥ ನಮ್ಮ ನಿಮಗೆ ಬರೋದಕ್ಕೆ ಸಾಧ್ಯತೆ ಇಲ್ಲ ಅಂತಕ್ಕಂಥದ್ದನ್ನು ಇನ್ನೂ ಕೆಲವರಿಗೆ ಅನುಮಾನಗಳಿರ್ತಕ್ಕಂಥದ್ದು ಇರುತ್ತೆ. ಅದಕ್ಕೆ ಇನ್ನೊಂದು ಕಥೆನ ಹೇಳೋದ್ರ ಮೂಲಕ ನಿಮಗೆ ಬಗೆಹರಿಸೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಅಂದರೆ ಕೃತಯುಗ ಏನಿದೆ, ತ್ರೇತಾಯುಗ ಏನಿದೆ, ದಾಪುರ ಯುಗ ಏನಿದೆ, ಅವನು ಸುಮ್ಮನೆ ನೀವು ಕಣ್ಣು ಆಡಿಸ್ಕೊಂಡು ಬಂದರೆ ಅಲ್ಲೆಲ್ಲ ಮನುಷ್ಯರು ಏನು ಮಾಡ್ತಾರೆ, ತಪಸ್ಸು ಕೂರ್ತಾರೆ, ಧ್ಯಾನ ಮಾಡ್ತಾರೆ. ಆಗ ಇದಕ್ಕಿದಂಗೆ ದೇವರು ಪ್ರತ್ಯಕ್ಷ ಆಗ್ತಾನೆ. ಪ್ರತ್ಯಕ್ಷ ಆಗಿ ನೀನು ವರ ಏನು ಅಂತ ಕೇಳ್ತಾನೆ, ವರನ ಕೊಡ್ತಾನೆ. ಅವನೇನು ಕೇಳಿದ್ರೆ ಅದು ವರನ ಕೊಡ್ತಾನೆ. ಕರೆಕ್ಟಾ? ಇದೇ ತಾನೇ ಇರೋದು ಪುರಾಣಗಳಲ್ಲಿ ಅಥವಾ ನಮ್ಮ ಇದರಲ್ಲಿ ತ್ರೇತಾಯುಗದಲ್ಲಿ ಬಂದಿರತಕ್ಕಂಥ ಬಹುತೇಕವಾಗಿ ಇದು ನಮಗೆ ಚಿತ್ರಣ ಕೊಡುತ್ತೆ. ಕರೆಕ್ಟಾ? ಈ ಚಿತ್ರಣ ನೋಡಿದಾಗ ದೇವ್ರಿಗೆ ಅನ್ನಿಸ್ತಂತೆ, ಇವನಿಗೆ ನನಗಿಂತ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇವನು ಕೊಟ್ಟರೂ ಸಹ ಇವನು ನನ್ನನ್ನು ಬೇಡದು ಬಿಡಲ್ಲ, ಇವನು ನನಗೆ ವರ ಕೊಟ್ಟು ಬೇಸರ ಆಗಿದೆ ಅಂತ ಹೇಳ್ಬಿಟ್ಟು ಮಾನಸ ಸರೋವರಕ್ಕೆ ಓಡೋಗ್ತಾನೆ. ಆ ಮಾನಸ ಸರೋವರಕ್ಕೆ ಓಡೋದಾಗ ಅಲ್ಲಿನೂ ಜನ ಬಿಡಲ್ಲ, ಮತ್ತೆ ಮಾನಸ ಸರೋವರಕ್ಕೆ ಓಡೋಗಿದಾರೆ ಇಲ್ವೋ? ಅಲ್ಲಿ ಮಾನಸ ಸರೋವರದಲ್ಲಿ ಇವತ್ತು ಏನೋ ಯಾತ್ರೆ ಇದೆ, ಅಮರನಾಥ ಯಾತ್ರೆನ ಏನೋ ಮಾಡ್ತೀವಲ್ಲ, ಈ ಯಾತ್ರೆಯನ್ನು ಮಾಡ್ಕೊಂಡು ಅಲ್ಲಿಗೂ ಮನುಷ್ಯ ಬಿಡಲಿಲ್ಲ. ಮತ್ತೆ ದೇವ್ರಿಗೆ ಇದಾಯಿತು, ಇಲ್ಲಿಗೂ ಬಂದುಬಿಟ್ರಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಹಿಮಾಲಯಕ್ಕೆ ಓಡ್ಬಿಡ್ತಾರೆ. ಅಲ್ಲಿಗೆ ಯಾರೂ ಬರಲ್ಲ, ದೂರ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗ್ತಾರೆ. ಮತ್ತೆ ಅಲ್ಲಿಗೆ ಹೋದಾಗ ಮತ್ತೆ ಅಲ್ಲಿನೂ ಸಹ ಬಿಡಲಿಲ್ಲ. ಎಲ್ಲ ತಪಸ್ವಿಗಳು ಮುನಿಗಳು ಹಿಮಾಲಯಕ್ಕೆ ಹೋಗಿ ಧ್ಯಾನ ಮಾಡೋದಕ್ಕೆ ನಿಂತುಬಿಟ್ರು, ಅಲ್ಲಿ ವರ ಕೇಳೋದಕ್ಕೆ ನಿಂತುಬಿಟ್ರು. ಆಗ ಅವನು ಮತ್ತೆ ಬೇಸರ ಆಗಿಬಿಡುತ್ತೆ. ದೇವರಿಗೆ ಬೇಸರ ಆಗಿಬಿಟ್ಟು ಏನು ಮಾಡ್ತಾರೆ, ಆಗ ನಾರದ ಮುನಿಯನ್ನು ಕರೆದುಬಿಟ್ಟು ಒಂದು ಸಮಾರಂಭವನ್ನು ಮಾಡಿಬಿಡು ಅಂತ ಹೇಳ್ಬಿಡ್ತಾರೆ. ಆಗ ಎಲ್ಲ ಮುನಿಗಳನ್ನು, ಎಲ್ಲ ದೈವನ ಪುರುಷರನ್ನು ಎಲ್ಲರನ್ನು ಸೇರಿಸಿ ಒಂದು ಸಮಾರಂಭವನ್ನು ಮಾಡ್ತಾರೆ. ಆಗ ಒಬ್ಬ ಮುನಿ ಹೇಳ್ತಾರೆ, ಈ ಮನುಷ್ಯ ನೀನು ಎಲ್ಲೇ ಅಡಗಿದ್ರು ಬಿಡಲ್ಲ, ನೀನನ್ನು ಹುಡುಕ್ತಲೇ ಇರ್ತಾರೆ ಇವರು. ನೀನು ಮಾನಸ ಸರೋವರಕ್ಕೆ ಹೋದರೂ ಬಿಡಲ್ಲ, ನೀನು ದೇವಸ್ಥಾನದಲ್ಲಿದ್ದರೂ ಬಿಡಲ್ಲ, ಅಥವಾ ನೀನು ಹಿಮಾಲಯಕ್ಕೆ ಹೋದರೂ ಬಿಡಲ್ಲ. ನಿನ್ನನ್ನು ಹುಡುಕ್ತಕ್ಕಂಥ ಸ್ವಭಾವ ಆ ಮನುಷ್ಯನಿಗೆ ಪ್ರಧಾನವಾಗಿದೆ. ಹುಡುಕ್ತಲೇ ಇರ್ತಾನೆ. ಆದರೆ ಒಂದೇ ಒಂದು ಜಾಗ, ಅವನು ಹುಡುಕದೇ ಇರತಕ್ಕಂಥ ಒಂದು ಜಾಗ ಇದೆ, ಅಲ್ಲೂ ಹೋಗಿ ನೀನು ಸೇರಿಕೊಂಡ್ರೆ ಅವನು ನಿನ್ನ ಖಂಡಿತ ಹುಡುಕಲ್ಲ ಅಂತ ಒಬ್ಬ ಮುನಿ ಹೇಳ್ತಾನೆ. ಆ ಜಾಗ ಯಾವುದು ಅಂತ ದೇವರು ಕೇಳ್ತಾನೆ. ಆಗ ಏನೂ ಇಲ್ಲ, ಅವನ ಹೃದಯದ ಒಳಗಡೆ ನೀನು ಸೇರ್ಕೊಂಬಿಡು. ಅವನ ಒಳಗಡೆ ಅವನು ಯಾವತ್ತೂ ನೋಡ್ಕೊಳ್ಳಲ್ಲ, ಇದು ಅವನ ದೌರ್ಭಾಗ್ಯ. ಆಗ ನೀನು ಅವನ ಒಳಗಡೆ ಸೇರ್ಕೊಂಬಿಟ್ರೆ ಅವನು ನಿನ್ನ ಹುಡುಕಲ್ಲ ಅಂತಕ್ಕಂಥದ್ದನ್ನು ಮುನಿ ಹೇಳ್ತಾನೆ. ಆಗ ದೇವರು ನಮ್ಮೆಲ್ಲರ ಒಳಗಡೆ ಸೇರಿಕೊಂಡಿದ್ದಾನೆ. ಅದೇ ಸಚ್ಚಿದಾನಂದ ಸ್ವರೂಪ ಅಥವಾ ಬ್ರಹ್ಮ ಸ್ವರೂಪ, ಅಥವಾ ನಾವೇನು ಆತ್ಮ ಅಥವಾ ಬ್ರಹ್ಮ ಸ್ವರೂಪ, ಪರಬ್ರಹ್ಮ ಇವೆಲ್ಲ ಕರಿತೀವಿ, ಅದರ ಸ್ವರೂಪನೇ ನಾವು ಆಗಿದ್ದೀವಿ ಅಂತಕ್ಕಂಥದ್ದು ಈಗಲಾದರೂ ನಂಬ್ತೀರಾ? ಇದು ಈಗ ನಾವೆಲ್ಲರೂ ಭಗವಂತರು, ನಾವೆಲ್ಲರೂ ದೇವರಾಗಿದ್ದೇವೆ. ಒಂದ್ಸತಿ ಚಪ್ಪಾಳೆ ಹೊಡ್ಕೊಳ್ಳಿ ಎಲ್ಲರೂ. ಅದ್ಭುತವಾಗಿರ್ತಕ್ಕಂಥ ನಾವೆಲ್ಲ ಭಗವಂತರಾಗಿದ್ದೀವಿ, ನಾವೆಲ್ಲ ದೇವರಾಗಿದ್ದೀವಿ, ನಾವು ಭಗವಂತನ ಸ್ವರೂಪವೇ, ನಾವು ಚಿದಾನಂದ ಸ್ವರೂಪನೇ ನಾವು ಅಂತಕ್ಕಂಥದ್ದನ್ನು ಈಗ ನಾವು ಅರ್ಥೈಸ್ಕೊಳ್ಬೇಕಾಗುತ್ತೆ. ಈಗ ಇದು ಈ ಯೋಗದ ದಿನ ನಾವು ಇದನ್ನು ತಿಳ್ಕೊಂಡಿದ್ದೀವಿ ಅಂದರೆ ಇದು ಸಾರ್ಥಕ, ಜನ್ಮ ಸಾರ್ಥಕವಾಗಿದೆ ಅಂತಕ್ಕಂಥದ್ದು. ತದನಂತರದಲ್ಲಿ ಈಗ ನಾವು ಅರ್ಥೈಸ್ಕೊಳ್ಬೇಕು. ಏನನ್ನು ಅರ್ಥೈಸ್ಕೊಳ್ಬೇಕು? ಇವತ್ತಿನ ದಶಮಾನೋತ್ಸವದ ಯೋಗದ ಒಂದು ದಿನದ ಒಂದು ಟಾಪಿಕ್ ಏನಿದೆ ಅಂದರೆ ಯೋಗ ಫಾರ್ ವುಮೆನ್ ಎಂಪವರ್ಮೆಂಟ್ ಅಂತ ಇದೆ. ಭಾಳ ಅದ್ಭುತವಾದ ಟಾಪಿಕ್ ಇದು. ಅಂದರೆ ಮಹಿಳಾ ಸಬಲೀಕರಣಕ್ಕಾಗಿ ಯೋಗ ಅಂತಕ್ಕಂಥ ಒಂದು ವಿಷಯ ಇದೆ. ಈ ಒಂದು ಮಹಿಳಾ ಸಬಲೀಕರಣಕ್ಕೆ ಈ ಯೋಗ ಹೇಗೆ ಹೆಲ್ಪ್ ಮಾಡುತ್ತೆ ಅಂತಕ್ಕಂಥದ್ದನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ. ಅದಕ್ಕೆ ನಮ್ಮ ಪತ್ರಿಜಿ ದೃಷ್ಟಿಯಲ್ಲಿ ಅವರು ಏನು ಹೇಳ್ತಾರೆ ಅಂತಂದರೆ, ಒಂದು ಸಮಾನತೆಯನ್ನು ತಂದುಕೊಡ್ತಕ್ಕಂಥ ಒಂದು ದೃಷ್ಟಿಯಿಂದ ಈ ಯೋಗ ಮಾಡಿದಾಗ ಸಮಾನತೆ ಬರುತ್ತೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ನಂತರ ಈಕ್ವಾಲಿಟಿ ಫಾರ್ ವುಮೆನ್ ಅಂತಕ್ಕಂಥದ್ದು ನಮ್ಮ ಪತ್ರಿಜಿ ಹೇಳ್ತಾರೆ.
ಅಂದರೆ ಮಹಿಳೆಗೆ ಸಮಾನತೆಯನ್ನು ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಪತ್ರಿಜಿ ಹೇಳ್ತಾರೆ. ಇನ್ನೊಂದು ಮಾತನ್ನು ಮುಂದುವರಿಸಿ ಹೇಳ್ತಾರೆ. ಏನು ಹೇಳ್ತಾರೆ ಅಂತಂದರೆ, ಇಲ್ಲಿಯವರೆಗೂ ನಾವು ಮಹಿಳೆಯರನ್ನು ಅವರನ್ನು ಸಮಾನತೆಯಲ್ಲಿ ನಾವು ನೋಡಿಲ್ಲ. ಬಹುತೇಕ ಯುಗಗಳು, ಸುಮಾರು ಯುಗಗಳಲ್ಲಿ ನಾವು ಸಮಾನತೆಯನ್ನು ಕಂಡಿಲ್ಲ. ಆದ್ದರಿಂದ ಈಗ ಮಹಿಳೆಯರ ಒಂದು ಯುಗ ಪ್ರಾರಂಭ ಆಗಿದೆ ಅಂತಕ್ಕಂಥ ನಮ್ಮ ಪತ್ರಿಜಿ ಅವರು ಹೇಳ್ತಾರೆ. ಈ ಆಧುನಿಕ ಯುಗ ಏನಿದೆ ಇದು ಮಹಿಳೆಯರ ಯುಗ. ಆ ಮಹಿಳೆಯರ ಯುಗ ಪ್ರಾರಂಭ ಆಗಿದೆ. ಆ ಪ್ರಾರಂಭ ಆಗಿರ್ತಕ್ಕಂಥ ಒಂದು ದೃಷ್ಟಿಯಲ್ಲಿ ಇಂದನೇ ನಾವು ನಮ್ಮ ಒಂದು ಪಿರಮಿಡ್ ಆಧ್ಯಾತ್ಮಿಕ ಸಾಮಾಜಿಕ ಆಂದೋಲನದಲ್ಲಿ ಮಹಿಳಾ ಧ್ಯಾನ ಚಕ್ರ ಅಥವಾ ಮಹಿಳಾ ಧ್ಯಾನ ಯಜ್ಞಗಳನ್ನು ನಾವು ಪ್ರಾರಂಭಿಸಿದ್ದೀವಿ. ಅದಕ್ಕೆ ಮಹಿಳೆಗೆ ಪ್ರಥಮ ಆದ್ಯತೆಯನ್ನು ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಪತ್ರಿಜಿಯ ಒಂದು ಕನಸು. ಅದನ್ನು ನನಸು ಮಾಡಿದ್ದಾರೆ. ಈಗಲೂ ಸಹ ನಾವೆಲ್ಲ ಮಹಿಳಾ ಧ್ಯಾನ ಚಕ್ರ, ಮಹಿಳಾ ಧ್ಯಾನ ಯಜ್ಞ ಅಂತ ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಪತ್ರಿಜಿಯವರು ಮೊದಲನೇದಾಗಿ ನಮ್ಮ ಮಹಿಳೆಯರೆಲ್ಲರಿಗೂ ಒಂದು ವುಮೆನ್ ಎಂಪವರ್ಮೆಂಟನ್ನು ತಂದು ಕೊಟ್ಟಿರ್ತಕ್ಕಂಥ ಪತ್ರಿಜಿಯವರಿಗೆ ಚಪ್ಪಾಳೆ ಹೊಡೆಯೋದ್ರ ಮೂಲಕ ವಂದನೆಗಳನ್ನು ಸಲ್ಲಿಸ್ತಾರೆ. ಈಗ ನಾವು ಈ ಸಬಲೀಕರಣ ಅಂದರೆ ಏನು ಅಂದರೆ, ಮಹಿಳೆ ಅಂತಕ್ಕಂಥ ಮಹಿಳೆಗೆ ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಆಧ್ಯಾತ್ಮಿಕವಾಗಿ ಎಲ್ಲ ಕ್ಷೇತ್ರದಲ್ಲೂ ಸಹ ಸಮಾನತೆಯಿಂದ ನಾವು ಕಾಣಬೇಕು ಅಂತಕ್ಕಂಥದ್ದನ್ನು ಈ ಒಂದು ಸಬಲೀಕರಣ ಅಂತಕ್ಕಂಥದ್ದು ಹೇಳುತ್ತೆ. ಉದಾಹರಣೆಗೆ ಈಗ ನಾವು ಮೊದಲನೇದಾಗಿ ಸಾಮಾಜಿಕವಾಗಿ ನೋಡೋಣ. ಸಾಮಾಜಿಕವಾಗಿ ಬಂದಾಗ ನಾವೀಗ ಫ್ಯಾಮಿಲಿಯಲ್ಲಿ ನಾವು ಪುರುಷ ಏನಿದ್ದಾರೆ, ಪುರುಷ ಡ್ಯಾಮಿನೇಟ್ ಮಾಡ್ತಕ್ಕಂಥದ್ದು ಈಗ ಬಹುತೇಕವಾಗಿ ಇಲ್ಲ ಅಂತಕ್ಕಂಥದ್ದನ್ನು ನಾವು ಹೇಳ್ಬೋದು. ಇವತ್ತಿನ ಒಂದು ಆಧುನಿಕ ಯುಗದಲ್ಲಿ ಮಹಿಳೆಯರ ಡ್ಯಾಮಿನೇಟು ಸ್ಟಾರ್ಟ್ ಆಗಿದೆ ಅಂತಕ್ಕಂಥದ್ದು, ಮಹಿಳೆಯ ಸಬಲೀಕರಣ ಪ್ರಾರಂಭ ಆಗಿದೆ ಅಂತಕ್ಕಂಥದ್ದು. ಏನು ಸರ್ ನೀವೆಲ್ಲ ಮಹಿಳೆಯರದೇ ಡ್ಯಾಮಿನೇಷನ್ ಹೇಳ್ತಾ ಇದ್ದೀರಾ, ಹಾಗಾದರೆ ಪುರುಷರು ಇಲ್ವಾ ಅಂತಕ್ಕಂಥದ್ದು. ನಾವು ಶತಮಾನಗಳಿಂದ ಅವರಿಗೆ ಸಮಾನತೆ ಕೊಟ್ಟಿಲ್ಲ. ಆದ್ದರಿಂದ ಈಗ ಈ ಆಧುನಿಕ ಯುಗದಲ್ಲಿ ಸಮಾನತೆ ಪ್ರಾರಂಭ ಆಗಿದೆ. ಆ ಸಮಾನತೆ ಹೇಗೆ ಪ್ರಾರಂಭ ಆಗಿದೆ ಅಂತಕ್ಕಂಥದ್ದನ್ನು ನಾವು ಪುರುಷರೆಲ್ಲರೂ ಒಂದ್ಸಲಿ ನಾವು ಯೋಚನೆ ಮಾಡಬೇಕಾಗತ್ತೆ. ಒಂದ್ಸಲಿ ನಾವು ತುಂಬ ಗಂಭೀರವಾಗಿ ನಾವು ಯೋಚನೆ ಮಾಡೋದೇ ಆದರೆ, ನಮ್ಮ ವೈಫ್ ಚೆನ್ನಾಗಿದ್ದರೆ ನಮ್ಮ ಲೈಫ್ ಚೆನ್ನಾಗಿರುತ್ತೆ ಅಂತ. ಈ ಒಂದು ಕೊಟೇಶನ್ನ ನೀವು ಇಟ್ಕೊಂಡ್ರೆ ಸಂಸಾರದಲ್ಲಿ ಚೆನ್ನಾಗಿರುತ್ತೆ ಅಂತಕ್ಕಂಥದ್ದು. ಸಂಸಾರದಲ್ಲಿ ಏನು ಅಂದರೆ ನಮ್ಮ ವೈಫ್ ಚೆನ್ನಾಗಿದ್ದರೂ ಮಾತ್ರನೇ ನಮ್ಮ ಲೈಫ್ ಚೆನ್ನಾಗಿರೋದು. ಕರೆಕ್ಟಾ? ಪುರುಷರು ಒಪ್ಕೊಳ್ತೀರಾ ಅಂತ ಇದೆ. ಯಾಕೆಂದರೆ ವೈಫ್ ಚೆನ್ನಾಗಿಲ್ಲ ಅಂದರೆ ಲೈಫ್ ಚೆನ್ನಾಗಿರೋದಕ್ಕೆ ಸಾಧ್ಯತೆ ಇಲ್ಲ. ಕರೆಕ್ಟಾ? ಯಾಕೆಂದರೆ ಮನೆಗೆ ಹೋದ ತಕ್ಷಣ ಏನು ಮಹಿಳೆ ಏನಿದ್ದಾರೆ ನಮ್ಮನ್ನು ಭಾಳ ಆನಂದದಿಂದ, ಸಂತೋಷದಿಂದ, ನಗುಮುಖದಿಂದ ನಮ್ಮನ್ನೆಲ್ಲನೂ ಟ್ರೀಟ್ ಮಾಡಿದ್ರೆ ಮಾತ್ರನೇ ನಮ್ಮ ಮಕ್ಕಳನ್ನು, ನಮ್ಮನ್ನು, ಆಗ ನಮ್ಮ ಲೈಫ್ ಚೆನ್ನಾಗಿರೋದಕ್ಕೆ ಸಾಧ್ಯತೆ ಇದೆ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.